ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಾವಿಲ್ಲಿ ಸೋಂಕಿತರ ಸಂಖ್ಯೆ ಹೇಗೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನ ಗ್ರಾಫ್ ಮುಖೇನವಾಗಿ ನೋಡ್ತಾ ಹೋದ್ವಿ. ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರೋದನ್ನ ನೋಡ್ತಾ ಹೋದ್ವಿ. ಅದಕ್ಕೆ ಏನ್ ಕಾರಣ ಅನ್ನುವಂಥದ್ದನ್ನು ಕೂಡ ವೈದ್ಯರ ಬಳಿ ನಾವು ವಿಚಾರಿಸಿದಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಂತದ್ದು ಬೇಜವಾಬ್ದಾರಿತನ ಬಹಳ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಹಳ ತೀರಾ ಹದಗೆಟ್ಟ ನಂತರದಲ್ಲಿ ಆರೋಗ್ಯ, ಆ ನಂತರದಲ್ಲಿ ಅವರು ಬಂದು ಹಾಸ್ಪಿಟಲೈಸ್ ಆಗ್ತಾ ಇರೋದು ಕಾರಣ ಆಗ್ತಾ ಇದೆ. ಬಟ್ ಇಲ್ಲಿ ತನಕ ನಮ್ಮಲ್ಲೊಂದು ನಂಬಿಕೆ ಇತ್ತು, ಯಂಗ್ ಜನರೇಷನ್ಗೆ ಸಂಬಂಧಪಟ್ಟಂತೆ ಬಹಳ ಏನ್ ಸಮಸ್ಯೆ ಆಗಲ್ಲ, ಬದುಕುಳಿಯುವಂತ ಚಾನ್ಸಸ್ ತೀರಾ ಹೆಚ್ಚಿದೆ ಅಂತ. ಬಟ್ ಬಹುಶಃ ಇನ್ ಮುಂದೆನೂ ನಾವು ಹಾಗೆ ಅಂದ್ಕೊಳ್ಳೋಕ್ಕಾಗಲ್ಲ. ಯಾಕಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾವನ್ನಪ್ತಾ ಇರುವಂತವರ ವಯೋಮಾನ ನೋಡಿದಂತ ಸಂದರ್ಭದಲ್ಲಿ 30ರ ಒಳಗಿನಂತವ್ರು, 35ರ ಒಳಗಿನಂತವ್ರು ಕೂಡ ಬಹಳ ಸಾವನ್ನಪ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ನೋಡಿ, ಬೆಂಗಳೂರಿನಲ್ಲಿ ಹಾಗಾದ್ರೆ ಯಾವ ವಯೋಮಾನದವರು ಹೆಚ್ಚು ಬಲಿಯಾಗ್ತಾ ಇದ್ದಾರೆ? ಈ ಕೊರೋನಾ ಯಾವ ವಯೋಮಾನದವರನ್ನ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇದೆ? ನಗರದಲ್ಲಿ ಯಾವ್ಯಾವ ವಯಸ್ಸಿನವರಿಗೆ ಕಂಟಕ ಹೆಚ್ಚಿದೆ? ನಾವು ಲಿಸ್ಟ್ ಅನ್ನ ನೋಡ್ತಾ ಹೋದಾಗ ವಯಸ್ಸು ಕೂಡ ನಮ್ಗೆ ಗೊತ್ತಾಗಿ ಹೋಗ್ಬಿಡುತ್ತೆ. ಮಕ್ಕಳ ಪ್ರಾಣ ತೆಗಿತಾ ಇದೆಯಾ ಅಥವಾ ವೃದ್ಧರ ಜೀವ ಹಿಂಡ್ತಾ ಇದೆಯಾ? ಇದರ ಜೊತೆಗೇನೆ ವಯಸ್ಕರ ಪ್ರಾಣಕ್ಕೂ ಕೂಡ ಇದು ಹೇಗೆ ಕಂಟಕವನ್ನ ತರ್ತಾ ಇದೆ? ಈ ವಿಚಾರವನ್ನ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಯಾಕಂತಂದ್ರೆ ಇದು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಹುಂಬತನ ಅನ್ನೋದು ಇದ್ದೇ ಇರುತ್ತೆ ಹಲವರಲ್ಲಿ. ನಮ್ಗೇನ್ ಆಗಲ್ಲ ಅಂತ ಹಂಗ ಇಟ್ಕೊಳಕ್ ಹೋಗ್ಬೇಡಿ ಇನ್ ಮುಂದೆ ಅಂತ ಅಷ್ಟೇ. ಯುವಕರಿಂದ ಹಿಡಿದು ವೃದ್ಧರ ತನಕನೂ ಕೂಡ ಬಲಿ ಪಡಿತಾ ಇದೆ ಕೊರೋನಾ. 20 ವಯಸ್ಸಿನ ಯುವಕರಿಂದ ಹಿಡಿದು 99 ವರ್ಷದ ವೃದ್ಧರನ್ನು ಕೂಡ ಈ ವೈರಸ್ ಬಲಿ ಪಡಿತಾ ಇದೆ. ಬೆಂಗಳೂರಿನಲ್ಲಿ ಯುವಕರು, ವಯಸ್ಕರು, ವೃದ್ಧರು ಅಫ್ಕೋರ್ಸ್ ಬೇರೆ ಕಡೆ ನಾವೆಲ್ಲ ಗಮನಿಸ್ಬಿಟ್ಟಿದೀವಿ. ಬಟ್ ಬೆಂಗಳೂರಿನಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ನೋಡೋದಾದ್ರೆ ಬದುಕಿ ಬಾಳ್ಬೇಕಾಗಿದ್ದಂತ ಮಂದಿ ಕೂಡ ಈ ಹೆಮ್ಮಾರಿ ವೈರಸ್ಗೆ ಮೃತಪಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಸಾವಿನ ಪ್ರಮಾಣ 5.75% ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇದನ್ನ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಾವ್ಯಾವ ವಯಸ್ಸಿನವರು ಮೃತಪಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ತನಕ ಬೆಂಗಳೂರಿನಲ್ಲಿ ನಾವು ಸಾವನ್ನಪ್ಪಿದವರ ಸಂಖ್ಯೆಯಲ್ಲಿ ನೋಡ್ತಾ ಹೋದಾಗ 20 ರಿಂದ 29 ವರ್ಷ ಪ್ರಾಯದ ವ್ಯಕ್ತಿಯಲ್ಲಿ ಒಬ್ರು ಮೃತಪಟ್ಟಿದ್ದಾರೆ. ಅದು ಮೊನ್ನೆ ವಿಕ್ಟೋರಿಯಾದಲ್ಲಾಯ್ತು. ಆಮೇಲೆ ಅವರು ಡಯಾಬಿಟಿಕ್ ಪೇಷಂಟ್ ಅಂತ ಆಯ್ತು. ಬಟ್ ಆ ವಯಸ್ಸಲ್ಲೂ ಕೂಡ ಡಯಾಬಿಟಿಕ್ ನ ಜೊತೆಗೇನೆ ಕೊರೋನಾವನ್ನ ನಿಭಾಯಿಸೋಕ್ಕಾಗಲಿಲ್ಲ ಅಂತ ಅಂದ್ರೆ ಇದೆಂತ ದೌರ್ಭಾಗ್ಯ, ಇದು ಬಹಳ ಬೇಸರದ ಸಂಗತಿ. ಇನ್ನೊಂದು ಪಟ್ಟಿಯನ್ನ ನೋಡಿ ನೀವು. 30 ರಿಂದ 39 ವರ್ಷದ ಒಳಗಿನವರಲ್ಲಿ 7 ಸಾವಾಗಿದೆ. ಅಂದ್ರೆ ನಾವೇನು ಬಹಳ ಆರೋಗ್ಯಕರವಾಗಿರಬಹುದಾದಂತ ವಯಸ್ಸು ಅಂತ ಅಂದ್ಕೊಳ್ತೀವಲ್ಲ, 30 ರಿಂದ 39, ಅದರಲ್ಲಿ 7 ಸಾವಾಗಿದೆ. 40 ರಿಂದ 49 ಅದು ಏನ್ ಬಹಳ ವಯಸ್ಸಲ್ಲ ಬಿಡಿ, ಅದನ್ನು ಕೂಡ ನಾವು ಬೇರೆ ಬೇರೆ ಕಾಯಿಲೆನ ಬಹಳ ಯಶಸ್ವಿಯಾಗಿ ನಿಭಾಯಿಸ್ತಾರೆ. ಬಟ್ ಕೊರೋನಾ 6 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ವಯೋಮಿತಿ 50 ರಿಂದ 60 ವರ್ಷ ಅಥವಾ 50 ರಿಂದ 59 ಅಂತ ನಾವು ತೆಗೆದುಕೊಳ್ಳೋದಾದ್ರೆ ಈ ಬಾರ್ ಗ್ರಾಫ್ ಅಲ್ಲಿ ನಿಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, 12 ಸಾವಾಗಿದೆ. ಜಾಸ್ತಿ ಆಗ್ತಾ ಇದ್ದಾಗೆ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರೋದು ನಮ್ಗೆ ಗೊತ್ತಾಗ್ತಾ ಇದೆ. ಬಟ್ ವಯಸ್ಸಲ್ಲದ ವಯಸ್ಸಲ್ಲಿ ಮೃತಪಟ್ಟವರ ಸಂಖ್ಯೆನೂ ಕೂಡ ಬಹಳ ಇದೆ. ಅಲ್ಲಿಗೆ ನೀವು 50 ವರ್ಷದ ಒಳಗಿನವರು ಸುಮಾರು 13-14 ಮಂದಿ ಮೃತಪಟ್ಟಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಹೀಗಾಗಿ ಏನು ಆಗೋದೇ ಇಲ್ಲ ಅನ್ನುವಂತ ರೀತಿಯಾದಂತ ಮನಸ್ಥಿತಿ ಇದ್ರೆ ಅದರಿಂದ ಹೊರಗೆ ಬನ್ನಿ ಅಂತ ನಾವು ಪದೇ ಪದೇ ಹೇಳೋದಕ್ಕೆ ಇದೇ ಕಾರಣ. ವಯೋಮಿತಿ 60ರ ಒಳಗೆ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ 50 ರಿಂದ 60 ಅಥವಾ 50 ರಿಂದ 59 ನೋಡಿದಾಗ್ಲೂ ಕೂಡ 12 ಮಂದಿ ಮೃತಪಟ್ಟಿರೋದು ನಮ್ ಗಮನಕ್ಕೆ ಬರ್ತಾ ಇದೆ. ಆಮೇಲೆ ಎಷ್ಟೋ ಸಾವುಗಳಾಗಿರುವಂತದ್ದು ಇನ್ನೂ ಕೂಡ ರಿಪೋರ್ಟ್ ಬರ್ಬೇಕಿದೆ. ಅದರಲ್ಲೂ ಕೂಡ ಈ ಒಂದು ವಾರದ ಸಾವಾಗಿದೆಯಲ್ಲ, ಅದೆಲ್ಲ ಇನ್ನೂ ರಿಪೋರ್ಟ್ ಈಗೀಗ ಬರ್ತಾ ಇದೆ. ಹಾಗಾಗಿನೇ ಹೇಳಿದ್ದು, ಮೊನ್ನೆ ಅರ್ಚಕರವರು ಮೃತಪಟ್ಟರು, ಯಾರಿಗೂ ಏನ್ ಟೆನ್ಷನ್ ಇರಲಿಲ್ಲ. ನಿನ್ನೆ ನೋಡಿದ್ರೆ ಅದು ಪಾಸಿಟಿವ್ ಅಂತ ಬಂದ್ಬಿಟ್ಟಿದೆ. ಅವರಿಂದ ತೀರ್ಥ ಪ್ರಸಾದ ಪಡೆದಂತವ್ರು ಎಷ್ಟು ಮಂದಿನೋ, ಅವ್ರಿಗೆ ಕಾಲಿಗೆ ಬಿದ್ದು ಅವರಿಂದ ಆಶೀರ್ವಾದ ಪಡೆದಂತವ್ರು ಎಷ್ಟು ಮಂದಿನೋ, ಅವರಲ್ಲಿ ಇನ್ನು ಎಷ್ಟು ಮಂದಿಗೆ ಸೋಂಕು ತಗುಲಿದ್ಯೋ ದೇವರೇ ಬಲ್ಲ. ಹೀಗಾಗಿನೇ ಡಾಕ್ಟರ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನಾವ್ ಯಾವ ತರ ಭಾವನೆಯಲ್ಲಿ ಇರ್ಬೇಕು ಅಂತ. ನಮ್ಮ ಅಕ್ಕಪಕ್ಕ ಇದ್ದವರೆಲ್ಲ ಪಾಸಿಟಿವ್ ಅನ್ನೋ ಭಾವನೆಯಲ್ಲೇ ನಾವು ಇರ್ಬೇಕು, ಇಲ್ಲ ಅಂತಂದ್ರೆ ಬಹಳ ಕಷ್ಟ. ಅಟ್ಲೀಸ್ಟ್ ಸ್ವಲ್ಪ ದಿನಗಳ ಮಟ್ಟಿಗಾದ್ರೂ ನಾವು ಆ ರೀತಿಯ ಅಂತ ಭಾವನೆಯಲ್ಲಿ ಇರಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಡಾಕ್ಟರ್ ಚೇತನ್ ಅವರು. ನಿಜಕ್ಕೂ ಕೂಡ ಹೌದು. ಬಟ್ ಇನ್ನೊಂದು ವಿಚಾರ ನೋಡಿ, 60 ರಿಂದ 69 ವಯಸ್ಸಿನವರು 21 ಹೈಯೆಸ್ಟ್ ಇವರೇ. 60 ರಿಂದ 69 ವರ್ಷ ಪ್ರಾಯದಲ್ಲಿ 21 ಮಂದಿ ಸಾವನ್ನಪ್ಪಿದ್ದಾರೆ. ಹೈಯೆಸ್ಟ್ ಇವರೇ, ಈ ವಯೋಮಾನದವರೇ. 70 ರಿಂದ 79 5 ಮಂದಿ, 80 ರಿಂದ 89 2 ಮಂದಿ, 90 ರಿಂದ 99 ಮಂದಿ 2 ಮಂದಿ. ಬಹುಶಃ ಆನಂದಿಲಿ 70 ನಂತರದಲ್ಲಿದ್ದಂಥವ್ರು ಬಹಳ ಮುಂಜಾಗ್ರತೆಯನ್ನು ವಹಿಸಿರ್ಬೋದು ಬಹುಶಃ. ಯಾಕಂದ್ರೆ ಜನರು ಬಹಳ ಕೇರ್ ತೆಗೆದುಕೊಂಡ್ರಲ್ಲ, ಪಾಪ ನಮ್ಮ ಮನೇಲಿ ವಯಸ್ಸಾದವ್ರು ಇದ್ದಾರೆ, ಹಂಗಾಗಿ ಅವ್ರ ಹತ್ರ ಹೋಗೋದು, ಅವ್ರನ್ನ ಹೊರಗೆ ಕಳಿಸೋದು, ಅವ್ರ ಜೊತೆಗೆ ನೇರವಾದಂತ ಕಾಂಟ್ಯಾಕ್ಟ್, ಬಹುಶಃ ಇದನ್ನು ಕಮ್ಮಿ ಮಾಡೋದಕ್ಕೆ ಹೋಗಿ
ಈ 70ರಿಂದ 99 ವರ್ಷದ ಒಳಗಿನವರ ಸಾವಿನ ಸಂಖ್ಯೆಯಲ್ಲಿ ಸ್ವಲ್ಪ ಕಮ್ಮಿ ಆಗಿರ್ಬೋದು ಅಂತ ನಾವು ಊಹಿಸಬಹುದು. ಅದಕ್ಕಿಂತ ಗಮನಿಸಬೇಕು, 50ರಿಂದ 59, 60ರಿಂದ 69 ಏಜ್ ಗ್ರೂಪ್ ಅಲ್ಲಿ ಸಾವನ್ನಪ್ಪಿರೋರ ಸಂಖ್ಯೆ ಜಾಸ್ತಿ ಇದೆ. ಹೌದು, ಅದಕ್ಕೆ ಒನ್ಸ್ ಅಗೇನ್ ಮತ್ತೆ ಕೋಮಾರ್ಬಿಡಿಟಿ ಮತ್ತೊಂದು ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾಗಿರೋದು ಈ ವಯೋಮಿತಿನಲ್ಲಿ ಇಷ್ಟು ಜನ ಸಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಮತ್ತಷ್ಟು ಗಂಭೀರವಾದಂತಹ ವಿಚಾರ. ಯಾಕೆಂದ್ರೆ 50ರಿಂದ 59 ವರ್ಷದ ವ್ಯಕ್ತಿಗಳು ಅದೆಷ್ಟೋ ಜನ ರಸ್ತೆ ಮೇಲೆ ಈಗಲೂ ಕೂಡ ಕೆಲಸ ಮಾಡ್ತಾರೆ. ಬಹುತೇಕ ಜನ ಆಟೋ ಓಡಿಸ್ತಾ ಇದ್ದಾರೆ, ಬಹುತೇಕ ಜನ ಕ್ಯಾಬ್ ಓಡಿಸ್ತಾ ಇದ್ದಾರೆ, ಕೆಲವೊಂದಷ್ಟು ಜನ ಈಗಲೂ ಕೂಡ ಕೂಲಿ ಮಾಡಿ ಜೀವನ ನಡೆಸಬೇಕಾದಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಏಜ್ ಗ್ರೂಪ್ ನ ಜನ ಸಾಯ್ತಾ ಹೋದ್ರೆ ಅಥವಾ ಈ ಏಜ್ ಗ್ರೂಪ್ ನ ಜನರಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಹೋದ್ರೆ ಸಾಕಷ್ಟು ತೊಂದರೆ ಆಗುತ್ತೆ. ಡಾಕ್ಟರ್ ಚೇತನ್ ಅವರು ಆಗ್ಲೇ ಹೇಳ್ತಾ ಇದ್ರಿ, ಎದುರುಗಡೆ ಬರುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪಾಸಿಟಿವ್ ಇರುವಂತ ವ್ಯಕ್ತಿ ಅಂತ ನಮ್ಮ ಮೈಂಡ್ ಸೆಟ್ ಅನ್ನ ಫಿಕ್ಸ್ ಮಾಡ್ಕೋಬೇಕು. ಹಾಗಾದಾಗ ಮಾತ್ರ ನಾವು ಬಚಾವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಈಗ ಅವಾಗಲೇ ನೀವು ಹೇಳಿದ್ರಿ, ಒಂದು ವ್ಯಕ್ತಿ ನೆಗೆಟಿವ್ ಬಂತು ರಿಪೋರ್ಟ್ ಅಂದಾಕ್ಷಣಕ್ಕೆ ಅವರು ನೆಗೆಟಿವ್ ಅಲ್ಲ. ಯಾಕಂದ್ರೆ ಇದು RT-PCR ಟೆಸ್ಟ್ ಏನಿದೆ ಇಟ್ ಇಸ್ 65% ಸೆನ್ಸಿಟಿವ್ ಅಷ್ಟೇ. ಅಂದ್ರೆ 100 ಜನದಲ್ಲಿ ಟೆಸ್ಟ್ ಮಾಡಿದ್ರೆ 65ರಿಂದ ಮ್ಯಾಕ್ಸಿಮಮ್ 70 ಅಷ್ಟೇ ಪಿಕ್ ಆಗುತ್ತೆ, ಇನ್ನು 30 ಮಿಸ್ ಆಗುತ್ತೆ. ಆ 30 ಮಿಸ್ ಆಗಿರೋದ್ರೆ ನೆಗೆಟಿವ್ ಅಂತಲ್ಲ ಅರ್ಥ, ಅವರಲ್ಲಿ ಇದೆ, ಬಟ್ ಆ ಟೆಸ್ಟ್ ಸೆನ್ಸಿಟಿವಿಟಿನೇ ಹಾಗೆ. ಸೊ ಹಾಗಾಗಿ ಅದಕ್ಕೆ ಇಷ್ಟೆಲ್ಲ ನೀವು ಟೆಸ್ಟ್ ಅವಾಗಿಂದ 3 ತಿಂಗಳಿಂದನೂ ಏರ್ಪೋರ್ಟಲ್ಲೆಲ್ಲ ಇದೆಲ್ಲ ಮಾಡ್ಕೊಂಡು ಬಂದರೂ ಕೂಡ ಯಾಕೆ ಇಷ್ಟು ಹರಡಿದೆ ಅಂದರೆ ಬಿಕಾಸ್ ಒಂದು ಸೆನ್ಸಿಟಿವಿಟಿ ಟೆಸ್ಟ್ ಪಿಕ್ ಮಾಡ್ತಿಲ್ಲ, ಇನ್ನೊಂದು ಎಷ್ಟೊಂದು ಎಸಿಂಪ್ಟಮೆಟಿಕ್ ಕ್ಯಾರಿಯರ್ಸ್, ಎಷ್ಟೊಂದು ಜನಕ್ಕೆ ಸಿಂಪ್ಟಮ್ಸ್ ಬರ್ದಿರೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ನಾವೇನು ಮಾಡ್ಕೋಬೇಕು, ನಮ್ಮ ಒಂದು ದೃಷ್ಟಿಕೋನ ಈ ವೇವ್ ಎಲ್ಲ ಕಮ್ಮಿ ಆಗೋವರೆಗೂ, ಈ ಪೀಕ್ ವೇವ್ ಕಮ್ಮಿ ಆಗೋವರೆಗೂ ಪ್ರತಿಯೊಬ್ಬ ವ್ಯಕ್ತಿನೂ ಪಾಸಿಟಿವ್ ಅಂತ ನಾವು ನೋಡಿಕೊಂಡು ನಾವು ಪ್ರಿಕಾಷನ್ಸ್ ತೊಗೊಳ್ತಾ ಹೋದರೆ, ಆ ಸೀರಿಯಸ್ನೆಸ್ ಆ ಮೈಂಡ್ ಸೆಟ್ ಇಟ್ಕೊಂಡು ಹೋದರೆ ಅವಾಗುತ್ತೆ. ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಿಂದ ಎಲ್ಲನೂ ಮಾಡ್ತಾ ಹೋದರೆ ಅವಾಗ ನಮ್ಗೆ ಇದಾಗತ್ತೆ. ಇಲ್ಲ ನಿನ್ನ ರಿಪೋರ್ಟ್ ನೆಗೆಟಿವ್ ಇದೆ, ಸ್ವ್ಯಾಬ್ ರಿಪೋರ್ಟ್ ನೆಗೆಟಿವ್ ಇದೆ, ಸೊ ಏನಾಗಲ್ಲ, ವಿ ಕ್ಯಾನ್ ಮಿಂಗಲ್ ಅಂತ ಅಂದರೆ ಅವಾಗೇ ಸಮಸ್ಯೆ ತೊಂದರೆ ಆಗುತ್ತೆ. ನಮ್ಗೆ ಗೊತ್ತಾಗಲ್ಲ, ಸ್ಟಿಲ್ ಯು ಕ್ಯಾನ್ ಬಿ ಸ್ಪ್ರೆಡಿಂಗ್ ದ ವೈರಸ್, ಯು ಕ್ಯಾನ್ ಬಿ ಶೆಡ್ಡಿಂಗ್ ದ ವೈರಸ್. ಸೊ ಹಾಗಾಗಿ ಆ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು, ಮತ್ತೆ ಆತಂಕ ಕಮ್ಮಿ ಮಾಡ್ಕೋಬೇಕು ಫಸ್ಟ್. ಇನ್ನೊಂದು ಕೆಲವರು ತುಂಬಾನೇ ಆತಂಕ ಮಾಡ್ಕೊಂಡು ಡಿಪ್ರೆಷನ್ಗೂ ಹೋಗೋರು ಇದ್ದಾರೆ. ಆತಂಕ ಕಮ್ಮಿ ಮಾಡ್ಕೋಬೇಕು. ನಮ್ ಜನ ಎಷ್ಟು ಆತಂಕ ಕಮ್ಮಿ ಮಾಡ್ಕೋತಾ ಇದ್ದಾರೆ ಅಂದ್ರೆ ಏನು ಇಲ್ವೇ ಅಂತ ಅನ್ಕೋತಾ ಇದ್ದಾರೆ. ಹೌದು, ಅದೇ ನಾನು ಹೇಳಿದೆ, ಅಷ್ಟರ ಮಟ್ಟಿಗೆ ಆತಂಕ ಕಮ್ಮಿ ಆಗ್ತಾ ಇದೆ, ಅಷ್ಟು ಮಟ್ಟಿಗೆ ವಿಶ್ವಾಸ ಬರ್ತಾ ಇದೆ. ಅದನ್ನೇ ಬ್ಯಾಲೆನ್ಸ್ ಮುಗಿಸ್ ಬಂದಂಗಾಗಿದೆ. ಅದನ್ನೇ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸ್ವಲ್ಪ ಇಲ್ಲಿ ಭಯ ಪಡೋದು ಅಂಡ್ ಜಾಗರೂಕತೆ ಅದು. ಮತ್ತೆ ನೀವು ವಯಸ್ಸಿನ ಸಂಬಂಧಪಟ್ಟ ಹೇಳಿದಾಗ ಯಾರು 20ರಿಂದ 60 ವರ್ಷ ಇದ್ದಾರೆ ಅಷ್ಟು ಕೇಸಸ್ನಲ್ಲಿ ಒಂದೇ ಒಂದು 31 ಇಯರ್ ಏಜ್ ಒಂದು ಪರ್ಸನ್ ಯಾರು ಸತ್ತಿದ್ದಾರೆ ಅದೊಂದೇ ಆಡ್ ಕೇಸ್. ಔಟ್ ಆಫ್ 800 ಕೇಸಸ್ ವಿಕ್ಟೋರಿಯಾದಲ್ಲಿ ನೋಡಿರೋ 800 ಕೇಸಸ್ ಮೇಲೆ ಅದೊಂದೇ ಆಡ್ ಕೇಸು, ಅಂದರೆ ಏನೂ ಕೋಮಾಬಿಡ್ಸ್ ಇಲ್ದೇ ಯಂಗ್ ಪೇಷಂಟ್ಸ್ ಆವಾಗಿರೋದು. ಸೊ ಮೆಡಿಕಲಲ್ಲಿ 2+2 ಇಸ್ ನಾಟ್ 4. ಕೆಲವು ಸಲ ಈ ಥರನೂ ಆಗುತ್ತೆ, ಬಟ್ ಮೆಜಾರಿಟಿ ಯಾರಿಗೆ ಕೋಮಾಬಿಡ್ಸ್ ಇದೆ, ಶುಗರು, BP ಅಥವಾ ಸ್ಟ್ರಕ್ಚರಲ್ ಲಂಗ್ ಡಿಸೀಸ್, ಮುಂಚೆ TB ಬಂದಿರ್ಬೋದು, ಇಲ್ಲ HIV ಇರ್ಬೋದು, ಇಲ್ಲ ಕ್ಯಾನ್ಸರ್ ಸಿಂಪ್ಟಮ್ಸ್ ಇರ್ಬೋದು, ಈ ಥರ ಪೇಷಂಟ್ ಯಂಗ್ ಅಂದರೆ 20 years to 60 years ಇರೋರು ಹುಷಾರಾಗಿರ್ಬೇಕು. ಅದು ನಾನು ಮುಂಚೆ ಇಂಟರ್ವ್ಯೂಸ್ನಲ್ಲೂ ಹೇಳಿದ್ದೀನಿ. ಯಾರು 20 ವರ್ಷದಿಂದ 60 ವರ್ಷದವರು ಈ ಕಾಯಿಲೆಗಳು ಬಳಲ್ತಾ ಇದ್ದಾರೆ ಅವರು ಕೂಡ ಸೇಮ್ 60 ವರ್ಷ ಮೇಲ್ಪಟ್ಟವ್ರ ಹಾಗೆ ನಡ್ಕೋಬೇಕು. ಅವರ ಒಂದು ಇಮ್ಯುನಿಟಿ ಆಗಲಿ, ಅವರ ಒಂದು ದೇಹ ಆಗಲಿ ಹಾಗೆ ಬಿಹೇವ್ ಆಗುತ್ತೆ. ಅಂದ್ರೆ 20 ವರ್ಷ ನನಗಿದೆ, 30 ವರ್ಷ ನನಗಿದೆ, ಡಯಾಬಿಟಿಸ್ ಇದೆ, ನನಗೆ ಕೊರೋನಾ ಬಂದ್ರೆ ನನಗೇನೋ ಆಗಲ್ಲ ಅಂತ ಹೇಳಿ ನಿಮ್ಮ ದೇಹನೂ 60 ವರ್ಷ ವಯಸ್ಸಿನವ್ರ ತರನೇ ಬಿಹೇವ್ ಮಾಡುತ್ತೆ. ಈ ಕೋವಿಡ್ ಸಂಬಂಧಪಟ್ಟ ಕೋವಿಡ್ ಅಂತಲ್ಲ, ಇನ್ ಜನರಲ್ ಏನೇ ಒಂದು ಕಾಯಿಲೆ ಬರ್ಲಿಕ್ಕಾಗ್ಲಿ, ಯಾರಿಗೆ ಆಲ್ರೆಡಿ ಕೋಮಾಬಿಟೀಸ್ ಇದೆ, ಶುಗರು, BP, ಮತ್ತೆ ಆಸ್ಮಾ, ಸಿವಿಯರ್ ಆಸ್ಮಾ, COPD, ಮತ್ತೆ ತುಂಬಾ ಯಾರು ಸ್ಮೋಕ್ ಮಾಡ್ತಾರೆ ನೋಡಿ. ಈಗ ನೀವು ಹಿಸ್ಟ್ರಿ ತಗೊಳ್ತಾ ಹೋದ್ರೆ ಯಂಗ್ ಪೇಷಂಟ್ಸ್ ಸತ್ತಿರೋದ್ರಲ್ಲಿ ನೀವು ಡೀಟೇಲ್ ಆಗಿ ಹಿಸ್ಟ್ರಿ ತಗೊಳ್ತಾ ಹೋದ್ರೆ ದೇ ಮೈಟ್ ಬಿ ಸ್ಮೋಕಿಂಗ್. ಸೊ ಸ್ಮೋಕಿಂಗ್ ಮಾಡೋದ್ರಿಂದ ಇನ್ನೇಟ್ ಇಮ್ಯುನಿಟಿ ಹ್ಯಾಂಪರ್ ಆಗುತ್ತೆ. ಸೊ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಹಾಳಾಗುತ್ತೆ. ನಿಜ 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 ನಿಜ. ಡಾಕ್ಟರ್ ಪವನ್ ಅವರೇ, ಇಲ್ಲಿ ಗಮನಿಸ್ತಾ ಇದ್ವಿ 20 ವರ್ಷದಿಂದ 60 ವರ್ಷದ ವಯಸ್ಸಿನವರಲ್ಲಿ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಈ 50 ವರ್ಷದಿಂದ 70 ವರ್ಷದ ಒಳಗಿರುವಂತವ್ರು ಹತ್ತಿರ 35ರಿಂದ 40 ಜನ ಸಾವನ್ನಪ್ಪಿದ್ದಾರೆ. ಒಂದು ಕಡೆಗೆ ಈಗಾಗಲೇ ಬಾಧಿಸ್ತಾ ಇರುವಂತ ಅನಾರೋಗ್ಯ ಒಂದು ಕಡೆಗಾದ್ರೆ, ಅನಾರೋಗ್ಯ ಇದೆ ಅನ್ನುವಂತ ಕಾರಣಕ್ಕಾಗಿ ಜನ ಸಾಯ್ಬೇಕಾ ಅಂತ. ಇಲ್ಲಿ ವೆಂಟಿಲೇಟರ್ ಇಲ್ಲ ಅನ್ನೋದು ಒಂದು ಭಾಗ, ಬೆಡ್ ಇಲ್ಲ ಅನ್ನೋದು ಒಂದು ಭಾಗ, ಚಿಕಿತ್ಸೆ ಯಾರು ಕೊಡಬೇಕು ಅನ್ನುವಂತ ಕನ್ಫ್ಯೂಷನ್, ಅದರ ಜೊತೆಗೇನೆ ಇಂಥ ಏಜ್ ಗ್ರೂಪ್ ನ ಜನ ಸಾಯ್ಬೇಕಾ ಅನ್ನುವಂತ ಪ್ರಶ್ನೆ ಎದುರಾಗಿದೆ. ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯ ಇದೆ, ಆರೋಗ್ಯದ ಸಮಸ್ಯೆಗಳಿದೆ. ಇಂಥ ಸಂದರ್ಭದಲ್ಲಿ ಜನ ಸಾಯ್ತಾ ಇದ್ದಾರೆ. ಹೇಗೆ ಎಚ್ಚರಿಕೆಯಿಂದ ಇರಬೇಕು, ಜನಕ್ಕೂ ಕೂಡ ಜವಾಬ್ದಾರಿ ಇರಬೇಕು, ಸರ್ಕಾರ ಹೇಗೆ ಇದ್ರ ಬಗ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಅಂತ ಹೇಳ್ತೀರಿ? ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ನಮ್ಮ ಆ್ಯಟಿಟ್ಯೂಡನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವು ಜೀವನವನ್ನು ನೋಡೋ ರೀತಿಯನ್ನು ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ನಮ್ಮ ರೀತಿ ನೀತಿಗಳನ್ನು ಬದಲಾಯಿಸ್ಕೋಬೇಕಾಗತ್ತೆ. ಯಾಕೆಂದರೆ ಇಷ್ಟು ದಿವಸ ನಾವು ಹೇಗಿದ್ವಿ ಅದು ಈಗ ಇಂಪಾರ್ಟೆಂಟ್ ಅಲ್ಲ.
ಈಗ ನಾವು ಹೇಗಿದ್ದೀವಿ, ಮುಂದೆ ನಾವು ಹೇಗಿರ್ತೀವಿ ಅನ್ನೋದೇ ಇಂಪಾರ್ಟೆಂಟು. ಯಾಕೆಂದರೆ ಸಾಕಷ್ಟು ಕಡೆ ನಾವು ನೋಡಿದ್ದೀವಿ, ಎಷ್ಟೋ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರೋಲ್ಲ, ಸರಿಯಾದ ನ್ಯೂಟ್ರಿಷಸ್ ಫುಡ್ ತೊಗೊಳ್ಳೋದಿಲ್ಲ, ನಮ್ಮ ಬಾಡಿಲಿ ಸಾಕಷ್ಟು ಇಮ್ಯುನಿಟಿ ಇರೋದಿಲ್ಲ. ಸೊ ಇವೆಲ್ಲನೂ ಏನಂದರೆ ಇದ್ರ ಜೊತೆಗೆ ಸ್ವಲ್ಪ ಪಾವರ್ಟಿ ಇವೆಲ್ಲನೂ ಸೇರಿಕೊಂಡಾಗ ಈ ಬಡತನದ ರೇಖೆಗಿಂತ ತುಂಬ ಕಮ್ಮಿ ಇರ್ತಕ್ಕಂಥವ್ರು ತುಂಬ ಜಾಸ್ತಿ ಪಾಪ್ಯುಲೇಷನ್ ಇರೋದ್ರಿಂದ ನಮ್ಮ ದೇಶದಲ್ಲಿ ಈ ಇನ್ಫೆಕ್ಷನ್ಸ್ ಜಾಸ್ತಿ ಇವೆ. ಆದರೆ ಇದರಲ್ಲಿ ಒಂದು ಪಾಸಿಟಿವ್ ಸೈಡ್ ಕೂಡ ಇದೆ. ನಮ್ಮ ದೇಶದಲ್ಲಿ ಏನಾಗುತ್ತೆ, ಈ ಟ್ರಾಪಿಕಲ್ ಕಂಟ್ರಿ ಆಗಿರೋದ್ರಿಂದ ಈ ಸಾಕಷ್ಟು ಇನ್ಫೆಕ್ಷನ್ಸ್ ಡಿಸೀಸ್ ಪದೇ ಪದೇ ಮತ್ತೆ ಬಂದು ನಮ್ಮ ದೇಹದಲ್ಲಿ ಕೆಲವೊಂದು ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ಈ ಇನ್ಫೆಕ್ಷನ್ಸ್ ಡಿಸೀಸ್ ವಿರುದ್ಧ ಹೋರಾಡ್ತಕ್ಕಂಥ ಶಕ್ತಿ ಕೂಡ ಇದೆ. ಈಗ ನಾವು ಯುರೋಪ್ ಅಥವಾ ಅಮೆರಿಕ ಕಂಪೇರ್ ಮಾಡಿದ್ರೆ ನಮಗೆ ಇನ್ಫೆಕ್ಷನ್ಸ್ ಡಿಸೀಸ್ ವಿರುದ್ಧ ಆದರೆ ಯಾರಿಗೆ ಕೋಮಾರ್ಬಿಡಿಟೀಸ್ ಇರುತ್ತೆ, ಈಗ ನಾವು ನೋಡ್ದಂಗೆ ಈಗ ಇದೊಂದು ಬ್ಯೂಟಿಫುಲ್ ಡಾಟಾ ನೀವೇನು ಈಗ ತೋರಿಸಿದ್ರಿ, ಅದು ಈ 50ರಿಂದ 70 ವಯಸ್ಸಿನವ್ರು ಇದಾರಲ್ಲ ಇವರಿಗೆ ಸಾಕಷ್ಟು ಡೆತ್ಗಳಾಗಿವೆ. ಯಾಕೆ ಅಂತಂದರೆ ಇಲ್ಲಿ ನೋಡ್ತಾ ಹೋದರೆ ಸಾಕಷ್ಟು ಈ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಬೇರೆ ಈ ಅಂಡರ್ಲೈಯಿಂಗ್ ಕೋಮಾರ್ಬಿಡ್ ಡಿಸೀಸಸ್ ಇರ್ಬೋದು, ಎಲ್ಲನೂ ಈ ವಯಸ್ಸಿಂದನೇ ಶುರುವಾಗತ್ತು. ಸೊ ಹಾಗೆಯೇ ಈ ವಯಸ್ಸಲ್ಲಿ ಶುರುವಾದಾಗ ಏನಾಗುತ್ತೆ, ಸಡನ್ನಾಗಿ ಅವರಿಗೆ ಇಮ್ಯುನಿಟಿ ಎಲ್ಲ ಲೋ ಆಗೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗೆ ಈ 50 ವಯಸ್ಸಿನವರು ಸಾಕಷ್ಟು ಕಡೆ ಕೂಡ ಕೆಲಸಗಳು ಕೂಡ ಮಾಡ್ತಿರ್ತಾರೆ, ಅಂದರೆ ಅವರು ನಿಷ್ಕ್ರಿಯರಾಗಿರೋದಿಲ್ಲ. ನೀವು ನೋಡ್ಬೋದು 70 ವಯಸ್ಸು ಆದಮೇಲೆ ಈ ಸಾವುಗಳ ಸಂಖ್ಯೆ ತುಂಬ ಕಮ್ಮಿ ಇದೆ. ಯಾಕೆಂದರೆ ಅವರೆಲ್ಲರೂ ಮನೆಯಲ್ಲೇ ಇರ್ತಾರೆ, ಹುಷಾರಾಗಿರ್ತಾರೆ, ಜನಸಂದಣಿಗೆ ಹೋಗಲ್ಲ. ಆದರೆ ಈ 50ರಿಂದ 70 ವಯಸ್ಸಿನವರು ಸಾಕಷ್ಟು ಕಡೆ ಓಡಾಡ್ತಾ ಇದ್ದಾರೆ, ಜನಸಂದಣಿಯಲ್ಲಿ ಇರ್ತಾರೆ. ಸೊ ಹಾಗೂ ಇವರಿಗೆ ಇಮ್ಯುನಿಟಿ ತುಂಬ ಕಮ್ಮಿ ಇರುತ್ತೆ. ಸೊ ಈ ಕೋಮಾರ್ಬಿಡಿಟೀಸ್ ಇರೋರು ಈ 50ರಿಂದ 70 ವಯಸ್ಸಿನವರು ಸಾಕಷ್ಟು ಹುಷಾರಾಗಿರ್ಬೇಕಾಗತ್ತೆ. ಹಾಗೆಯೇ ಈಗ ಡಾಕ್ಟರ್ ಚೇತನ್ ಹೇಳಿದಾಗೆ 20 ವಯಸ್ಸಾಗಲಿ ಯಾವುದೇ ವಯಸ್ಸಾಗಲಿ, ಈಗ ಚಿಕ್ಕ ವಯಸ್ಸೇ ಇರ್ಬೋದು, ಮಕ್ಕಳೇ ಇರ್ಬೋದು, ಅಥವಾ ವಯಸ್ಸಾಗಿರೋರೇ ಇರ್ಬೋದು, ಯಾರಿಗೆ ಕೋಮಾರ್ಬಿಡಿಟೀಸ್ ಇದ್ದರೆ ಅಂದರೆ ಬಿ ಪಿ, ಶುಗರ್ ಆಗಲಿ, ಕ್ಯಾನ್ಸರ್ ಆಗಲಿ, HIV ಇರ್ಬೋದು, ರೀನಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಅವರು ತುಂಬ ಹುಷಾರಾಗಿರ್ಬೇಕಾಗತ್ತೆ. ಹಾಗೆ ಬೇರೆಯವರು ಪ್ಯಾನಿಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದಾಗ ಅವ್ರು ಮತ್ತೆ ಮನೆಗೆ ಬಂದಾಗ ಹುಷಾರಾಗಿ ಈ ತ್ರಿಸೂತ್ರವನ್ನು ಪಾಲಿಸಬೇಕಾಗತ್ತೆ. ಸೊ ಹೊರಗಡೆ ಹೋದಾಗಲಿ ಮನೇಲಿ ಇರೋವಾಗಲಿ ಈ ತ್ರಿಸೂತ್ರವನ್ನು ಪಾಲಿಸಿ. ಸೊ ಈ ಯಾರು ವಲ್ನರಬಲ್ ಗ್ರೂಪ್ ಇರ್ತಾರೆ, ಈ ಕೋಮಾರ್ಬಿಡಿಟೀಸ್ ಜಾಸ್ತಿ ಇರುತ್ತೆ, ಅವರನ್ನು ನಾವು ಕಾಪಾಡಬೇಕಾಗತ್ತೆ. ಈ ಟೈಮಲ್ಲಿ ಸ್ವಲ್ಪ ಹುಷಾರಾಗಿದ್ದರೆ, ಕೋಮಾರ್ಬಿಡಿಟೀಸ್ ಇರೋರು ಕೂಡ ಹಾಗೆ ಬೇರೆಯವರು ಇಲ್ಲದೇ ಇರೋರು ಕೂಡ ಸ್ವಲ್ಪ ಹುಷಾರಾಗಿ ವರ್ತಿಸಿದ್ರೆ ನಾವು ಇದನ್ನ ಉಲ್ಬಣ ಆಗದೆ ಇರೋ ಹಾಗೆ ತಡಿಬೋದಾಗಿದೆ. ಥ್ಯಾಂಕ್ ಯು ಡಾಕ್ಟರ್ ಪವನ್ ಅವರೇ. ಇಷ್ಟೊತ್ತು ಟಿವಿ9 ಜೊತೆ ಮಾತನಾಡಿದ್ರಿ, ಸಾಕಷ್ಟು ವಿಚಾರವನ್ನು ಹಂಚಿಕೊಂಡ್ರಿ. ಅದರಲ್ಲೂ ಖಾಸಗಿ ಆಸ್ಪತ್ರೆಗಳ ಚಿಕಿತ್ಸೆ ವಿಚಾರಕ್ಕೆ ಸರ್ಕಾರ ತೆಗೆದುಕೊಳ್ತಾ ಇರುವಂಥ ನಿರ್ಧಾರಗಳು, ಮಾಡ್ತಾ ಇರುವಂಥ ಎಡವಟ್ಟು, ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತನಾಡ್ತಾ ಹೋಗ್ತಾ ಇದ್ರಿ. ಬಹುಮುಖ್ಯವಾಗಿ ಗಮನಿಸಬೇಕಾಗಿರೋದು ಇಲ್ಲಿ ವಯಸ್ಕರಲ್ಲಿ, ಅದರಲ್ಲೂ 50ರಿಂದ 70 ವರ್ಷದ ವಯಸ್ಕರಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಂದಲೇ ಅವರು ಸಾಯ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನೋಡ್ತಾ ಹೋಗ್ತಾ ಇದ್ವಿ. ಮತ್ತೊಂದು, ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರಿಂದ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೊಡಲಾಗಿದೆ. ಇದು ಅತ್ಯಂತ ಗಂಭೀರವಾಗಿರುವಂತ, ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ವರದಿ. ಇದು ಸಾವಿನ ಸಂಖ್ಯೆ ಏರಿಕೆಯಾಗ್ತಾ ಇರೋದರ ಬಗ್ಗೆ ಸರ್ಕಾರಕ್ಕೆ ವಿಕ್ಟೋರಿಯಾ ಆಸ್ಪತ್ರೆ ವರದಿಯನ್ನ ಸಲ್ಲಿಕೆ ಮಾಡಿದೆ. ಸಾವನ್ನಪ್ಪಿರುವಂತಹ ಸೋಂಕಿತರಲ್ಲಿ ವೃದ್ಧರೇ ಜಾಸ್ತಿ ಅಂತೇಳಿ ವರದಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಾವನ್ನಪ್ತಾ ಇರುವಂತವರ ಸಂಖ್ಯೆಯಲ್ಲಿ ವೃದ್ಧರು ಜಾಸ್ತಿ ಇದ್ದಾರೆ. ಸುಮಾರು 60 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರೇ ಬಲಿಯಾಗಿದ್ದಾರೆ ಕೊರೋನಾಗೆ. ಇಂಥದ್ದೊಂದು ರಿಪೋರ್ಟ್ ಸರ್ಕಾರಕ್ಕೆ ಕೊಡಲಾಗಿದೆ. ಕಿಡ್ನಿ, ಕ್ಯಾನ್ಸರ್, ಡಯಾಲಿಸಿಸ್, ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇರುವಂತಹವರು, ಡಯಾಲಿಸಿಸ್ ಮಾಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರುವಂತಹವರು, ಲಾಕ್ಡೌನ್ ಸಂದರ್ಭದಲ್ಲಿ ಚಿಕಿತ್ಸೆ ಪಡೆದುಕೊಂಡಿಲ್ಲ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರಿಗೆ. ಇನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ನಲ್ಲಿರುವಂತಹ ರೋಗಿಗಳು ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ರೆಫರ್ ಮಾಡಿದಂಥ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಯಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾದಂಥ ಕೆಲವೇ ಗಂಟೆಗಳಲ್ಲಿ ಸಾವನ್ನಪ್ತಾ ಇದ್ದಾರೆ. ಇನ್ನು ಕೆಲವರು ಖಾಸಗಿ ಆಸ್ಪತ್ರೆಯಿಂದ ಬಂದಂತ ಕೆಲ ದಿನಗಳಲ್ಲಿ ಸಾವನ್ನಪ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕು, ವೆಂಟಿಲೇಟರ್ಗೆ ಹೋದಂತ 1 ಅಥವಾ 3ನೇ ದಿವಸದ ಅವಧಿನಲ್ಲಿಯೇ ಅತಿ ಹೆಚ್ಚು ಸೋಂಕಿತರು ಸಾವನ್ನಪ್ಪಿರುವಂತಹ ಸಂಖ್ಯೆಯೂ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಸರ್ಕಾರಕ್ಕೆ ವರದಿ ಸಲ್ಲಿಸಿರುವಂತಹ ವರದಿನಲ್ಲಿ 2-3 ವಿಚಾರವನ್ನ ಅಲ್ಲಿ ಹೇಳ್ತಾ ಹೋಗಿದೆ. ಒಂದು, ವಯಸ್ಸಾದಂಥವರೇ ಇಲ್ಲಿ ಸಾವನ್ನಪ್ಪಿದ್ದಾರೆ. ಅದರ ಜೊತೆಗೆ ವಯಸ್ಸಾದವರಿಗೆ ಸಾಕಷ್ಟು ರೋಗಗಳು ಕಾಡ್ತಾ ಇರುವಂತವ್ರು, ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಕ್ಯಾನ್ಸರ್ ಸಮಸ್ಯೆ ಆಗಿರ್ಬೋದು, ಅಥವಾ ಹೃದಯ ಸಂಬಂಧಿ ಸಮಸ್ಯೆ ಇರುವಂತಹ ವೃದ್ಧರಲ್ಲಿ ಸಾವನ್ನಪ್ಪಿದ್ದಾರೆ. ಅದಕ್ಕಿಂತ ಬಹುಮುಖ್ಯವಾಗಿ ಖಾಸಗಿ ಆಸ್ಪತ್ರೆಯಿಂದ ವಿಕ್ಟೋರಿಯಾಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸಾವನ್ನಪ್ಪಿದ್ದಾರೆ. ಇದೆಲ್ಲದಕ್ಕೂ ಕೂಡ ಲಾಕ್ಡೌನ್ ಸಂದರ್ಭದಲ್ಲಿ ಅವರಿಗಿದ್ದಂತಹ ಬೇರೆ ಬೇರೆ ರೋಗಗಳಿಗೆ ಚಿಕಿತ್ಸೆ ಪಡೆದುಕೊಂಡಿಲ್ಲ ಅನ್ನುವಂಥ ಅನುಮಾನ ಕಾಡ್ತಾ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಅವರು ವರದಿನಲ್ಲಿ ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ. ಸಾಕಷ್ಟು ಗಮನಿಸ್ತಾ ಇದ್ವಿ, ಒಂದು ಕಡೆಗೆ
ವಯಸ್ಕರು ಸಾವನ್ನಪ್ತಾ ಇರೋದು, ಮತ್ತೊಂದು ಕಡೆಗೆ ವಯಸ್ಕರ ಜೊತೆಗೇನೆ ಸಾಕಷ್ಟು ಜನ ಯುವಕರು ಮೃತಪಟ್ಟಿರುವಂತಹ ಘಟನೆಯನ್ನ ನಾವು ನೋಡ್ತಾ ಹೋಗಿದ್ವಿ. ಡಾಕ್ಟರ್ ಚೇತನ್ ಅವರೇ, ಇಲ್ಲಿ ವರದಿನಲ್ಲಿ ಅವರು ಉಲ್ಲೇಖ ಮಾಡಿರೋದು ಸಾವನ್ನಪ್ತಿರೋರ ಸಂಖ್ಯೆನಲ್ಲಿ ಜಾಸ್ತಿ ವೃದ್ಧರಿದ್ದಾರೆ, ಹೀಗಾಗಿ ಸಾವನ್ನಪ್ಪುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಏನನ್ನ ಸೂಚಿಸುತ್ತೆ ಅಂತ ಇದು? ಖಂಡಿತ ಈಗ ಎಲ್ಲ ಇದು ಇಮ್ಯುನಿಟಿಗೆ ಬಾಯ್ಲ್ ಡೌನ್ ಆಗುತ್ತೆ. ಏನೇ ಫೈನಲಿ ಯಂಗ್ ಪೇಷಂಟ್ಸ್ ಆಗಲಿ ಓಲ್ಡ್ ಪೇಷಂಟ್ಸ್ ಆಗಲಿ, ಯಾರು ಚೆನ್ನಾಗಿ ಹೆಲ್ದಿ ಆಗಿದ್ದಾರೆ, ಇಮ್ಯುನಿಟಿ ಚೆನ್ನಾಗಿದೆ, ಎಕ್ಸಸೈಸ್ ಮಾಡಿಕೊಂಡು ಒಳ್ಳೆ ಆಹಾರ, ಒಳ್ಳೆ ಜೀವನ ಶೈಲಿ ಪದ್ಧತಿ, ಸ್ಟ್ರೆಸ್ ಫ್ರೀ ಲೈಫ್ ಅಂತ ಏನು ಹೇಳ್ತೀವಿ ಅದನ್ನು ಪಾಲಿಸ್ಕೊಂಡಿರೋರಿಗೆ ಇಮ್ಯುನಿಟಿ ಚೆನ್ನಾಗೇ ಇದೆ. ಸೊ ಹಾಗಾಗಿ ಅವರು ಚೆನ್ನಾಗಿ ಬೇಗ ರಿಕವರ್ ಆಗ್ತಾರೆ. ಸೊ ಈಗ ಎಲ್ಲಿ ವಯಸ್ಸಾದ ಬಂದಿರೋರಿಗೆಲ್ಲ ಕೊರೋನಾ ಬಂದವರೆಲ್ಲ ಸಾಯ್ತಾರೆ ಅಂತಲ್ಲ, ಯಾರು ಇಮ್ಯುನಿಟಿ ಚೆನ್ನಾಗಿದೆ ದೇ ವಿಲ್ ರಿಕವರ್, ಅವ್ರು ಮೈಲ್ಡ್ ಟು ಮಾಡರೇಟ್ ರಿಕವರ್ ಆಗ್ತಾರೆ. ಯಾರಲ್ಲಿ ನೀವು ಅವಾಗಲೇ ಹೇಳಿದಾಗೆಲ್ಲ ತೋರಿಸಿದಾಗಲೇ ಯಾರಿಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್, ಲಿವರ್ ಡಿಸೀಸ್ ಆ್ಯಂಡ್ ಹಾರ್ಟ್ ಸಂಬಂಧಿ ಕಾಯಿಲೆಗಳಿದೆ ಅವರಲ್ಲೇ ಜಾಸ್ತಿ ಉಲ್ಬಣ ಆಗೋದು, ಅವರೇ ಮಾಡರೇಟ್ ಟು ಸಿವಿಯರ್ ಆಗಿ ಹೋಗೋದು. ಬಟ್ ಇದರ ಜೊತೆಗೆ ಇನ್ನೊಂದು ವಿಚಾರವನ್ನ ಗಮನಿಸಿದ್ವಿ ಚಂದ್ರಶೇಖರ್ ಅವರೇ, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಕೂಡಲೇ ಯಾರು ಹಾಸ್ಪಿಟಲ್ಗೆ ಹೋಗ್ಲಿಲ್ಲ ಅವರಲ್ಲಿ ಉಳಿಸ್ಕೊಳ್ಳೋದಕ್ಕೆ ಅವಕಾಶಗಳು ತೀರಾ ಕಮ್ಮಿ ಇದೆ ಅನ್ನುವಂಥದ್ದು. ಬಹುಶಃ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡೋದ್ರೆ ಈಗ ಆಲ್ರೆಡಿ ಬಹಳ ಮಂದಿ ಅವರಲ್ಲಿ ಸಿಂಪ್ಟಮ್ಸ್ ಇರುತ್ತೆ, ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಆ ನಂತರ ಕೆಲ ಖಾಸಗಿ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ, ಅಲ್ಲಿ ಟೆಸ್ಟ್ ಮಾಡಿ ರಿಪೋರ್ಟ್ ಬರೋಕೆ 2-3 ದಿನ ಆಗುತ್ತೆ. ಆ ನಂತರ ಅಲ್ಲಿ ಹೌದು ಪಾಸಿಟಿವ್ ಬಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸುವಂತ ಕೆಲಸ ಆಗ್ತಾ ಇದೆ. ಅಗೈನ್ ಅಲ್ಲೂ ಕೂಡ ಸ್ವಲ್ಪ ಸಮನ್ವಯತೆ ಸಮಸ್ಯೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಬಟ್ ಈಗ ಜನರಲ್ಲ ಮನಸ್ಥಿತಿ ಜಾಸ್ತಿ ಆಗಿದೆ ಅನಿಸ್ತಾ ಇದೆಯಾ, ಅಥವಾ ಇರೋದ್ರಲ್ಲಿ ಸ್ವಲ್ಪ ಬಹಳ ಹುಷಾರಾಗಿದ್ದಾರೆ ಅಂತ ಅನಿಸ್ತಾ ಇದೆಯಾ? ಈ ಪರಿಸ್ಥಿತಿ ನೋಡಿದರೆ ಜನರು ಇನ್ನೂ ಹುಷಾರಾಗಿದ್ದಾರೆ ಅಂತ ನಾನು ಅನಿಸ್ತಾ ಇಲ್ಲ. ಯಾಕಂದರೆ ಈ ತೋರಿಸಿದ್ರಲ್ಲ ನೀವು 50ರಿಂದ 70 ವರ್ಷದ ವಯೋವೃದ್ಧರಂತೂ ಸಾಕಷ್ಟು ನಾವು ರಸ್ತೆಗಳಲ್ಲಿ ನೋಡಿದಾಗ ಆಟೋ ಡ್ರೈವರ್ಗಳಾಗಲಿ ಕ್ಯಾಬ್ ಡ್ರೈವರ್ಗಳಾಗಲಿ ಆ ವಯೋಮಾನದವರೇ ಇರ್ತಾರೆ. ಅವ್ರಿಗೆ ಜೀವನ ನಿರ್ವಹಣೆಗಾಗಿ ಆ ಕೆಲಸ ಮಾಡಲೇಬೇಕು. ಇನ್ನೂ ಒಂದು ಅವ್ರಿಗೆ ಪಾಸಿಟಿವ್ ಅಂತ ಬಂದಿದೆ ಅಂತಂದಾಗ ಅವ್ರಿಗೆ ದಿಢೀರ್ನ ಒಂದು ಭಯ ಮತ್ತು ಹಣದ ಅಭಾವ ಅವ್ರನ್ನೇನು ಮಾಡ್ತದೆ ಮತ್ತೆ ಸರ್ಕಾರಿ ಆಸ್ಪತ್ರೆಗಳ ಕಡೆಗೆ ಕಳಿಸ್ತದೆ. ಅಲ್ಲಿ ಬಂದಾಗ ಏನೇ ಅವರು ಕೂಡ ಕೈ ಚೆಲ್ತಾರೆ, ಕಡೆಗಳಿಗೆ ಬಂದಾಗ ಅವರು ಏನೂ ಮಾಡೋಕ್ಕಾಗೋದಿಲ್ಲ. ಅವ್ರ ಕೈಯಿಂದಾದ ಎಲ್ಲ ರೀತಿಯ ಒಂದು ಚಿಕಿತ್ಸೆ ಒಂದು ಕೊಡ್ಬೋದು, ಅಥವಾ ಬೆಡ್ ಖಾಲಿ ಇಲ್ಲದೆ ಅಂತ ಪರಿಸ್ಥಿತಿಗೆ ಉದ್ಭವ ಆಗಿದೆ. ಹೀಗಾಗಿ ಏನು ಮಾಡೋಕ್ಕಾಗುತ್ತೆ, ಅಸಾಧ್ಯ ಸಂದರ್ಭದಲ್ಲಿ ಸಾವನ್ನಪ್ಪತಕ್ಕಂಥ ಕೆಲಸಗಳು ನಡೀತಾ ಇದೆ. ಒಂದು ಡಾಕ್ಟರ್ ಹೇಳ್ದಂಗೆ ಒಂದು ಇಮ್ಯುನಿಟಿ ಪವರ್ ಯಾರಿಗಿರ್ತದೆ ಅವರೇನೋ ಬದುಕೊಳ್ತಾರೆ ಬರ್ತಾರೆ. ಬೇರೆಯವ್ರ ಕಥೆ ಏನು ಅಂತಂದ್ರೆ ಇದಾಗಿದೆ. ಸರ್ಕಾರ ದರ ನಿಗದಿ ಮಾಡಿಬಿಟ್ಟು ಸ್ವಲ್ಪ ಏನು ಅವಕಾಶಗಳು ಮಾಡಿಕೊಟ್ರೆ ಇದನ್ನು ನಿರ್ಲಕ್ಷ್ಯ ಏನಾಗಿದೆ ಇದನ್ನು ಸರಿಪಡಿಸ್ಕೋಬೋದು. ಆದರೆ ತೀರಾ ಲೇಟಾಗಿ ಅಂತಲ್ಲ, ಭಾಳ ಶೀಘ್ರವಾಗಿ ನಿರ್ಧಾರ ಆಗಬೇಕು. ಯಾಕಂದರೆ ಬಡಬಗರು ಕೆಲವೊಬ್ಬರು ಪಾಸಿಟಿವ್ ಬಂದಾಗ ಅವ್ರಿಗೆ ಎಲ್ಗೂ ಒಂಥರ ಮನಸ್ಥಿತಿ ಹೆಂಗಾಗ್ಬಿಡುತ್ತೆ ಅಂದರೆ ನಾನು ಹೀಗೆ ಹೋಗಿ ಸತ್ತೋಗ್ಬಿಡ್ತೀನಪ್ಪ ಅನ್ನೋ ಒಂದು ಭಾವನೆ ಬರ್ತದೆ. ಅದು ಕೂಡ ಮತ್ತು ಕುಟುಂಬ ವರ್ಗದಿಂದಲೂ ಕೂಡ ಸಾಕಷ್ಟು ಸಮಸ್ಯೆಗಳಿರ್ತದೆ. ಅದೆಲ್ಲವನ್ನು ಗಮನಿಸಿದಾಗ ಅವರು ಖಾಸಗಿ ಆಸ್ಪತ್ರೆಯಲ್ಲೇ ನಾವು ಚಿಕಿತ್ಸೆ ಪಡಬೇಕಂದ್ರೆ ಹಣದ ಕೊರತೆ, ಇನ್ನೊಂದೆಡೆ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಇನ್ನು ಹೋಗೋದಾದ್ರೆ ಅಲ್ಲಿ ಇತ್ತ ದರಿ ಅತ್ತ ಪುಲಿ ಅನ್ನಂಗಾಗಿರ್ತದೆ ಪರಿಸ್ಥಿತಿ. ಇಂಥ ಒಂದು ಮನಸ್ಥಿತಿ ಆಗಿರೋದ್ರಿಂದ ಜನರು ಸಾಕಷ್ಟು ದ್ವಂದ್ವದಲ್ಲಿದ್ದಾರೆ. ಸರ್ಕಾರನೂ ಕೂಡ ಗೊಂದಲಮಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ. ಎಕ್ಸಾಕ್ಟ್ಲಿ. ಡಾಕ್ಟರ್ ಚೇತನ್ ಅವರು, ಇನ್ನೊಂದು ವಿಚಾರ ಇಲ್ಲಿ ನಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ನಮಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಕೊಟ್ಟಿರೋ ರಿಪೋರ್ಟ್ ನಲ್ಲೇ ಗೊತ್ತಾಗುತ್ತೆ. ಸೊ ಖಾಸಗಿ ಆಸ್ಪತ್ರೆಗಳಿಂದ ನಮ್ಮ ಹಾಸ್ಪಿಟಲ್ಗೆ ಬರೋ ಟೈಮ್ನಲ್ಲೇ ಅವ್ರು ಆಲ್ರೆಡಿ ವಿಷಮ ಸ್ಥಿತಿಲಿ ಇತ್ತು ಅಂತ, ಬಂದು 2 ದಿವಸದಲ್ಲಿ ಮೃತಪಟ್ಟರು ಅಂತ. ನಾವೊಂದು ಜಸ್ಟ್ ಒಂದು ಎಕ್ಸಾಂಪಲ್ ತಗೋಣ. ಅಗೇನ್ ಈ ಸೈಂಟ್ ಮಾರ್ಥಾಸ್ ಹಾಸ್ಪಿಟಲ್ ವಿಚಾರವಾಗಿ ಬರೋಣ. 4 ದಿವಸ ಆಗಿದೆ ಪಾಪ, ಅವರು ಕೂಡ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕಳಿಸ್ಕೊಡಕ್ ನೋಡ್ತಾ ಇದ್ರೆ ವಿಕ್ಟೋರಿಯಾ ಹಾಸ್ಪಿಟಲ್ ತರಿಸ್ಕೊಳ್ತಾ ಇಲ್ಲ. ಸೈಂಟ್ ಮಾರ್ಥಾಸ್ ಹಾಸ್ಪಿಟ್ಲು ಬಹಳ ಚೆನ್ನಾಗಿದೆ, ಒಳ್ಳೆ ವ್ಯವಸ್ಥೆ ಮಾಡಿರ್ಬೋದು ಅಂತ ನಾವು ಅಂದ್ಕೋಣ. ಇನ್ನಿತರ ಹಾಸ್ಪಿಟಲ್ ನಲ್ಲಿ ಸರಿಯಾಗಿ ಅವ್ರ ವ್ಯವಸ್ಥೆನೂ ಮಾಡದೆ, ಅವ್ರಿಗೆ ರಿಪೋರ್ಟು ಸರಿಯಾಗಿ ಸಮಯದಲ್ಲಿ ಸಿಗದೆ, ಹೀಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಯಾವಾಗ ಕರೀತಾರೆ ಅಂತ ದಿನ ದುಡ್ತಾ ಇದ್ರೆ ಅದು ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗೋದಕ್ಕೆ ಇದೇ ಕಾರಣ ಅಲ್ವಾ? ಆಲ್ಮೋಸ್ಟ್ 2-3 ದಿವಸ ಗ್ಯಾಪ್ ಆಗಿ ಹೋಗ್ಬಿಡುತ್ತೆ. ಇಂಥ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ 2-3 ದಿನ ಅಂತ ಅಂದ್ರೆ ಬಹಳ ದೊಡ್ಡ ಅವಧಿ ಆಯ್ತದು. ಖಂಡಿತ. ಫಸ್ಟ್ ಆಫ್ ಆಲ್ ನಮ್ಮ ಪೇಷಂಟ್ಸ್ ಹಾಸ್ಪಿಟಲ್ ಪ್ರೆಸೆಂಟ್ ಆಗೋದೇ ಸ್ವಲ್ಪ ಲೇಟ್. ಅದು ನಮ್ಮ ಜನರಲ್ ಮೆಂಟಾಲಿಟಿ. ಜಾಸ್ತಿ ಆದಾಗ ಬರೋಣ, ಅಲ್ಲಿವರೆಗೂ ಏನು ಬರೋದು ಬೇಡ ಆಸ್ಪತ್ರೆಗೆ ಅನ್ನೋದು ಒಂದು ಮೆಂಟಾಲಿಟಿ. ನಂತರ ಬರ್ತಾರೆ, ಈ ಥರ ಹತ್ರ ಇರೋ ಪ್ರೈವೇಟ್ ಹಾಸ್ಪಿಟಲ್ಗೆ ಬರ್ತಾರೆ, ಅಲ್ಲಿ ಗೊತ್ತಾಗುತ್ತೆ ಇಷ್ಟಿಷ್ಟು ಫೀಸ್ ಕಟ್ಟಬೇಕು, ಹಿಂಗೆ ಆಗಲ್ಲ, ಇನ್ಶೂರೆನ್ಸ್ ಕವರ್ ಆಗಲ್ಲ, ನೀವು ಹೇಳ್ದಾಗಲೇ ಆಗಲೇ ಡಿಸ್ಕಷನ್ ಆದಾಗೆ. ಮತ್ತು ಅವಾಗ ಏನು ಮಾಡ್ತಾರೆ, ಓಕೆ ವಿಲ್ ಗೋ ಟು ವಿಕ್ಟೋರಿಯಾ ಹಾಸ್ಪಿಟಲ್ ಅಂತ ಹೋಗ್ತಾರೆ. ಈಗ ವಿಕ್ಟೋರಿಯಾ ಹಾಸ್ಪಿಟಲ್ ಬೆಡ್ ಫುಲ್ ಆಗಿದೆ, ಮತ್ತು ಅಲ್ಲಿಂದ ರಿಟರ್ನ್ ಬರ್ತಾರೆ. ಸೊ ಈ ಏನು ಟೈಮ್ ಗ್ಯಾಪ್ ಇದೆಯಲ್ಲ, ಅಲ್ಲೇ ಟ್ರೀಟ್ಮೆಂಟ್ ಮಿಸ್ ಆಗ್ತಿರೋದು. ಸೊ ಯಾವ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಬಂದ ನಂತರ 5 to 7 days ಏನು ನಮ್ಮ ಮೆಕ್ಯಾನಿಸಮ್ ವೈಸು ನಾವು ಆ ಸಮಯಕ್ಕೆ ತಕ್ಕಂತೆ ಔಷಧಿ ಕೊಡ್ದಿದ್ರೆ ಇನ್ ದ ರೈಟ್ ಟೈಮ್ ಫಾರ್ ದ ರೈಟ್ ಪರ್ಸನ್, ರೈಟ್ ಮೆಡಿಸಿನ್, ಆವಾಗ ಲೇಟ್ ಆಗುತ್ತೆ. ಆವಾಗ ಅವ್ರಿಗೆ ಆಲ್ರೆಡಿ ಡ್ಯಾಮೇಜ್ ಆದಮೇಲೆ ನಂತರ ಅವರು ವಿಕ್ಟೋರಿಯಾ ಹೋಗಿ ಬೆಡ್ ಸಿಕ್ಕಿದ್ರು ಕೂಡ ಅವಾಗ ಕೈ ಚೆಲ್ಲಬೇಕಾಗುತ್ತೆ. ಸೊ ಕರೆಕ್ಟ್ ಟೈಮ್ ಟ್ರೀಟ್ಮೆಂಟ್ ಕೊಡೋದು ಬಹಳ ಮುಖ್ಯ. ಹಾಗಾಗಿ ಪೇಷಂಟ್ಸ್ ಸಿಂಪ್ಟಮ್ಸ್ ಬರ್ತಿದ್ದಂಗೆ ತೋರಿಸ್ಕೋಬೇಕು. ಆ್ಯಂಡ್ ಇದಕ್ಕೆ ಬಹಳ ಮುಖ್ಯವಾಗಿ ಈ ಪ್ರೋಗ್ರಾಮ್ ನಾವು ಏನು ಮಾಡಿದ್ವಿ, ಸರ್ಕಾರ ಬೇಗ ಒಂದು ಗೈಡ್ಲೈನ್ಸ್ ಫ್ರೈಮ್ ಮಾಡಿ ಇವನ್ ಒಬ್ಬ ಆಂಬ್ಯುಲೆನ್ಸ್ ಡ್ರೈವರ್ಗೂ ಫಿಕ್ಸ್ ಆಗಿರಬೇಕು, ಈ ಪೇಷಂಟ್ನ ಇವರು ಒಂದು BPL ಆಗಲಿ APL ಎಲ್ಲಿ ಕರ್ಕೊಂಡು ಹೋಗಬೇಕು, ಎಲ್ಲಿ ಸೂಕ್ತವಾಗಿ ಚಿಕಿತ್ಸೆ ಸಿಗುತ್ತೆ, ಯಾವ ಹಾಸ್ಪಿಟಲ್ಗೆ ಹೋದರೆ ವೆಂಟಿಲೇಟರ್ ಇದೆ, ಎಲ್ಲಿ ಹೋದರೆ ಇಲ್ಲ,
ಎಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ, ಯಾವುದು ಕೋವಿಡ್ ಡೆಸಿಗ್ನೇಟೆಡ್ ಹಾಸ್ಪಿಟಲ್ ಅಂತ, ಇವನ್ ಒಬ್ಬ ಆಂಬ್ಯುಲೆನ್ಸ್ ಡ್ರೈವರ್ ಇಂದಾನು ಹಿಡಿದು ಫುಲ್ ಕ್ಲಿಯರ್ ಆಗಿರ್ಬೇಕು. ಇಲ್ಲ ಅಂದ್ರೆ ಈ ಕನ್ಫ್ಯೂಷನ್ ಕಂಟಿನ್ಯೂ ಆಗುತ್ತೆ, ಬಹಳ ಸಾವು ನೋವಾಗುತ್ತೆ ಈ ಒಂದು ಕನ್ಫ್ಯೂಷನ್ ಸಲುವಾಗಿ, ನಾಟ್ ಬಿಕಾಸ್ ಆಫ್ ನಾಟ್ ಗೆಟಿಂಗ್ ಎ ಟ್ರೀಟ್ಮೆಂಟ್. ಕನ್ಫ್ಯೂಷನ್ ಅಲ್ಲೇ ಅರ್ಧ ಸಮಯ ಹೋಗ್ಬಿಡೋದು. ಮಾತಾಡ್ತೀನಿ ಡಾಕ್ಟರ್. ಆಮೇಲೆ ಓಕೆ, ಬೆಂಗಳೂರು ದಕ್ಷಿಣದಲ್ಲಿ ಕೊರೋನಾಗೆ ಮತ್ತೆ 3 ಬಲಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊರೋನಾ ಬೆಂಗಳೂರು ದಕ್ಷಿಣದಲ್ಲಿ ಬಹಳ ಹೆಚ್ಚಿಗೆ ವ್ಯಾಪಿಸಿರೋದು ನಮ್ಗೆ ಗೊತ್ತಾಗ್ತಾ ಇದೆ. ಈ ಸೌತ್ ಭಾಗದಲ್ಲಿ ನಿಮ್ಗೆ ಗೊತ್ತಿರಲಿ, ನಿನ್ನೆನೂ ಕೂಡ ಬಹಳ ಹೆಚ್ಚಿನ ಸೋಂಕಿತರು ಅಲ್ಲಿ ಕಂಡು ಬಂದಿದ್ದಾರೆ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರವಾಗಿ ಸುಮಾರು 38ಕ್ಕಿಂತ ಹೆಚ್ಚು. ಆದ್ರೆ ಸಂಜೆ ಸಂದರ್ಭದಲ್ಲಿ ರಿಪೋರ್ಟ್ ನೋಡಿದಾಗ 17 ಮಂದಿ ಅನ್ನೋದು ನಮ್ಗೆ ಗೊತ್ತಾಯ್ತು. ಬಟ್ ಈಗ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ಸಾವಿನ ಸಂಖ್ಯೆಯಲ್ಲೂ ಕೂಡ ಬೆಂಗಳೂರು ದಕ್ಷಿಣ ಇತರ ಪ್ರದೇಶಗಳಿಗಿಂತ ಬಹಳ ಹೆಚ್ಚಾಗಿ ವ್ಯಾಪಿಸ್ತಾ ಇದೆ ಅನ್ನೋದು ಸ್ಪಷ್ಟ. ರಾತ್ರಿ ಇನ್ನೊಂದು ವಿಚಾರ ನೋಡಿ, ಇಲ್ಲಿ ರಾತ್ರಿ ಪಾಸಿಟಿವ್ ಬಂದಿದೆಯಂತೆ ರಿಪೋರ್ಟ್ ನಲ್ಲಿ, ಬೆಳಿಗ್ಗೆ ನೋಡಿದ್ರೆ ಆ ವ್ಯಕ್ತಿ ಬಲಿಯಾಗಿದ್ದಾನೆ. ಹೌದು, ಲೇಟ್ ಆಗಿ ಹಾಸ್ಪಿಟಲೈಸ್ ಆಗಿರೋದು. ಅಲ್ಲಿಗೆ ಈಗ ತಾನೇ ನಮ್ ಜೊತೆಗೆ ಡಾಕ್ಟರ್ ಚೇತನ್ ಅವರು ಹೇಳ್ತಾ ಇದ್ರಲ್ಲ, ನಿಮಗೆ ಯಾವಾಗ ಸಿಂಪ್ಟಮ್ಸ್ ಬರುತ್ತೋ ಆ ಟೈಮ್ ನಲ್ಲಿ ಹೋಗ್ಬಿಟ್ಟು ನೀವು ಹಾಸ್ಪಿಟಲೈಸ್ ಆಗ್ಬಿಡಿ ಅಂತ. ಅದು ತಡ ಆಗ್ತಾ ಇದೆ ಇಲ್ಲಿ. ಆಮೇಲೆ ಖಾಸಗಿ ಹಾಸ್ಪಿಟ್ಲಿಗೆ ಅವರು ಹೋಗಿ ಅಲ್ಲಿ ಅವ್ರದ್ದು ಟೆಸ್ಟ್ ಮಾಡಿ ಆ ನಂತರದಲ್ಲಿ ಅವರನ್ನ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ರೆಫರ್ ಮಾಡಿ, ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಬೆಡ್ ವ್ಯವಸ್ಥೆ ಇದೆ ಬನ್ನಿ ಅಂತ ಬುಲಾವ್ ಬರೋ ತನಕನೂ ಕೂಡ ಸಮಯ ಬಹಳ ಹಿಡಿತಾ ಇದೆಯಲ್ಲ, ಅದು ಹೀಗೆ ಮೃತಪಡೋದಕ್ಕೆ ಕಾರಣ ಆಗ್ತಾ ಇರೋದು ಜಾಸ್ತಿ. ಬೆಂಗಳೂರು ಸೌತ್ ಭಾಗದವರು ಬಹಳ ಹುಷಾರಾಗಿರಿ. ನಾವ್ ಇಲ್ಲಿ ತನಕ ಹೇಗೆ ಅಂತಂದ್ರೆ ಪಾದರಾಯನಪುರ, ಹೊಂಗಸಂದ್ರ ಇಲ್ಲಿ ಮಾತ್ರ ಇದ್ವಿ, ಬಟ್ ಇಲ್ಲಿ ಹಿಂಗಲ್ಲ. ಕತ್ರಗುಪ್ಪೆಯಲ್ಲಿ ಒಬ್ರು ಮೃತಪಟ್ಟಿದ್ದಾರೆ, ಶಾಮಣ್ಣ ಗಾರ್ಡನ್ ಅಲ್ಲಿ ಒಬ್ರು ಮೃತಪಟ್ಟಿದ್ದಾರೆ. ಅಲ್ಲಿಗೆ ಬೆಂಗಳೂರು ದಕ್ಷಿಣ ಒಂದರಲ್ಲೇ ಇದುವರೆಗೂ ಕೊರೋನಾಗೆ ಬಲಿಯಾದಂತವರ ಸಂಖ್ಯೆ 16. ಸಹಜವಾಗಿ ಬೆಂಗಳೂರು ದಕ್ಷಿಣ ಅಥವಾ ಅದಕ್ಕೆ ಸುತ್ತಮುತ್ತಲಿರುವಂತಹ ಒಂದಷ್ಟು ಪ್ರದೇಶಗಳನ್ನು ನಾವು ಗಮನಕ್ಕೆ ತಗೊಳ್ಳೋಣ. ಎಲ್ಲ ಕೂಡ ಬಹುತೇಕ ರೆಸಿಡೆನ್ಷಿಯಲ್ ಏರಿಯಾಗಳೇ, ಬಹಳ ಸುಸಜ್ಜಿತವಾದಂತ ವ್ಯವಸ್ಥೆ ಇರುವಂತ ಏರಿಯಾಗಳು. ಅಫ್ಕೋರ್ಸ್ ಅಲ್ಲೂ ಕೂಡ ಕೆಲವೊಂದಷ್ಟು ಸ್ಲಮ್ಗಳೆಲ್ಲ ಇದೆ, ಬಹಳ ಜನನಿಬಿಡ ಪ್ರದೇಶ ಇದೆ, ಹೌದು. ಬಟ್ ಇತರ ಪ್ರದೇಶಗಳಿಗೆ ಹೋಲಿಸಿದ್ರೆ ಬಹಳ ವ್ಯವಸ್ಥಿತವಾದಂತಹ ಪ್ರದೇಶಗಳು, ಹಳೆ ಏರಿಯಾಗಳು, ಅಲ್ಲೇ ಈ ತರದ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜಯನಗರ, ಬಸವನಗುಡಿ, ಜೆಪಿ ನಗರ, ಈ ಕಡೆ ಬಿಟಿಎಂ ಲೇಔಟ್, ಬನಶಂಕರಿ, ಪದ್ಮನಾಭ ನಗರ, ಉತ್ರಳ್ಳಿ ಈ ಏರಿಯಾದ ಭಾಗ, ಆಮೇಲೆ ಕುಮಾರಸ್ವಾಮಿ ಲೇಔಟ್, ಗಿರಿನಗರ, ಹನುಮಂತ ನಗರ, ನೀವೆಲ್ಲ ಹುಷಾರಾಗಿರಿ. ಯಾಕೆ ಅಂತ ಅಂದ್ರೆ ನಿಮ್ಮ ಭಾಗದಲ್ಲಿ ಬಹಳ ಹೆಚ್ಚಿನ ಕೊರೋನಾ ಸೋಂಕಿತರು ಕಂಡು ಬರ್ತಾ ಇದ್ದಾರೆ. ಕಂಡು ಬರ್ತಾ ಇರೋದು ಹೋಗ್ಲಿ, ಕಂಡು ಬಂದು ಕೆಲವೇ ಗಂಟೆಗಳಲ್ಲಿ ಮೃತ ಪಡ್ತಾ ಇದ್ದಾರೆ. ಯಾಕಂತಂದ್ರೆ ನಿಮಗೆ ಗಮನಕ್ಕೆ ಬರ್ದೇನೆ ಇದು ಖಂಡಿತವಾಗಿಯೂ ಭಯ ಹುಟ್ಟಿಸೋದಕ್ಕೋ ಅಥವಾ ಹಿಂಗಾಗ್ಬಿಡುತ್ತೆ ಅನ್ನುವಂಥ ರೀತಿಯಾಗಿ ಜನರನ್ನ ಚಿಂತೆಗೆ ದುಡೋದಕ್ಕೋ ಇರುವಂತ ವಿಚಾರ ಅಲ್ಲ. ಫ್ಯಾಕ್ಟ್ಗಳ ಹಾಗಿದೆ, ವಾಸ್ತವ ಸ್ಥಿತಿಗಳ ಹಾಗಿದೆ. ನಮಗೆ ಲಭ್ಯ ಆಗ್ತಾ ಇರುವಂತ ಮಾಹಿತಿ ಮುಖೇನವಾಗಿ ನಾವು ನೋಡೋದಾದ್ರೆ, ಬೆಂಗಳೂರು ಸೌತ್ ಅಂತೇಳಿ ನಾವು ಏನ್ ಪರಿಗಣಿಸ್ತೀವಿ, ಬಹಳ ಸುಸಜ್ಜಿತವಾದಂತ ಏರಿಯಾಗಳಂತ ನಾವೇನ್ ಅಂದ್ಕೊಂಡಿದೀವಿ, ಜನ ಕೂಡ ಬಹಳ ಸುಶಿಕ್ಷಿತರು, ಇಂಥ ಟೈಮ್ನಲ್ಲಿ ಬಹಳ ವ್ಯವಸ್ಥಿತವಾಗಿ ಅವರು ಈ ಕೊರೋನಾವನ್ನ ಎದುರಿಸೋದಕ್ಕೆ ಸಜ್ಜಾಗಿ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ನಾವೇನ್ ಅಂದ್ಕೊಂಡಿದೀವಿ, ಅಂತ ಏರಿಯಾಗಳಲ್ಲೇ ಸೋಂಕು ಜಾಸ್ತಿ ವ್ಯಾಪಿಸ್ತಾ ಇದೆ. ನಾ ಇನ್ನೊಮ್ಮೆ ಹೇಳೋದಾದ್ರೆ ಈ ಜೆಪಿ ನಗರ, ಜಯನಗರ, ಬನಶಂಕರಿ, ಬಸವನಗುಡಿ, ಉತ್ರಳ್ಳಿ, ಗಿರಿನಗರ, ಹನುಮಂತ ನಗರ ಈ ಭಾಗದ ಜನ ಬಹಳ ಹುಷಾರಾಗಿರಿ. ನಿಮ್ಮಲ್ಲಿ ಸೋಂಕಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೆಲ್ತ್ ಬುಲೆಟಿನ್ ಕೊಡುವಂತ ಡೀಟೇಲ್ಸ್ ನೀವು ಕಂಪ್ಲೀಟ್ ಆಗಿ ನಂಬಕ್ ಹೋಗ್ಬೇಡಿ. ಅದನ್ನ ಮೀರಿಯೂ ಕೂಡ ನಿಮ್ಮಲ್ಲಿ ಸೋಂಕಿತರ ಸಂಖ್ಯೆ ಬಹಳ ಹೆಚ್ಚಿದೆ. ಜನ ಸ್ವಲ್ಪ ಈ ಕಡೆ ಮನೆ ಆ ಕಡೆ ಮನೆ ತಲೆ ಕೆಡಿಸ್ಕೊಳ್ಳದೆ ಇರುವಂತಹ ಕಾರಣದಿಂದಾಗಿ ಸರ್ಕಾರ ಕೊಡ್ತಾ ಇರುವಂತಹ ಡೀಟೇಲ್ಸ್ ಅನ್ನೇ ನೀವು ನಂಬ್ಕೊಂಡು ಕೊಡ್ಬೇಕಾಗಿದೆ. ಯಾಕಂದ್ರೆ ನಿಮಗೆ ಅನುಭವಕ್ಕೆ ನೇರವಾಗಿ ಬರ್ತಾ ಇಲ್ಲ. ಹಾಗಾದ್ರೆ ಈ 13 ದಿನಗಳಲ್ಲಿ ಇದ್ರದ್ದು ಒಂದು ಭಾಗ ಬೆಂಗಳೂರಿನ ಸೌತ್ ಭಾಗದಲ್ಲೇ ಈ ಸೋಂಕು ವ್ಯಾಪಿಸ್ತಾ ಇದೆಯಲ್ಲ, ಇದು ಬಹಳ ಚಿಂತೆಗೀಡು ಮಾಡಿರುವಂತ ವಿಚಾರ. ಇದ್ರ ಜೊತೆಗೆ ನಾವು ಮಾತಾಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ಸ್ ಬಳಿ. ಅದರ ಜೊತೆಗೇನೆ ಕಳೆದ 13 ದಿನಗಳಲ್ಲಿ ಸೋಂಕಿತರ ಸಂಖ್ಯೆ, 14 ದಿನಗಳಲ್ಲಿ ಸೋಂಕಿತರ ಸಂಖ್ಯೆ, ಸಾವಿನ ಸಂಖ್ಯೆ ಹೇಗೆ ಏರಿಕೆ ಆಗ್ತಾ ಇದೆ ಅನ್ನೋದನ್ನ ಮತ್ತೊಮ್ಮೆ ನಾವು ಒಂದು ಗ್ರಾಫ್ ಮುಖೇನವಾಗಿ ನೋಡ್ಕೊಂಬೋಣ ಬನ್ನಿ. ಇಲ್ಲಿ ನಾವು ನೋಡ್ತಾ ಇದೀವಲ್ವಾ, ಸೋಂಕಿತರ ಸಂಖ್ಯೆ ಕಳೆದ 14 ದಿನಗಳಲ್ಲಿ ಸುಮಾರು 420ಕ್ಕೂ ಹೆಚ್ಚು ಅನ್ನೋದು ಗೊತ್ತಾಗ್ತಾ ಇದೆ. ಇದು ಬೆಂಗಳೂರಿನಲ್ಲಿ ಒಂದೇ ನಾವು ಹೇಳ್ತಾ ಇರುವಂತದ್ದು.
ಸಾವಿನ ಸಂಖ್ಯೆ ಸಾವಿನ ಸಂಖ್ಯೆ 40ಕ್ಕಿಂತ ಹೆಚ್ಚು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದು ಮೂಲದ ಮಾಹಿತಿ ಪ್ರಕಾರವಾಗಿ 55 ಕ್ರಾಸ್ ಆಗಿದೆ ಅಂತಾನೂ ಕೂಡ ನಮ್ಗೆ ತಿಳಿದು ಬರ್ತಾ ಇರೋ ಡೀಟೇಲ್ ಆಗಿದೆ. ಓವರ್ ಆಲ್ ಸ್ಟೇಟ್ ಅಲ್ಲ ನಾವು ಹೇಳ್ತಾ ಇರುವಂತದ್ದು, ಇದು ಬೆಂಗಳೂರಿನ ವಿಚಾರವಾಗಿ ನಾವು ಹೇಳ್ತಾ ಇರೋದು. ಇದು ಬಹಳ ಚಿಂತೆಗೀಡು ಮಾಡಿರುವಂತ ವಿಚಾರ. ಸಾವಿನ ಸಂಖ್ಯೆ ಬಹಳ ಹೆಚ್ಚಾಗ್ತಾ ಇರೋದು. ಆಮೇಲೆ ಇನ್ನೊಂದು ವಿಚಾರ ನಾನು ಈಗ ತಾನೇ ಹೇಳಿದಾಗೆ ಬೆಂಗಳೂರಿನ ಸೌತ್ ಭಾಗದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಡಾಕ್ಟರ್ ಚೇತನ್ ಅವರೇ, ನಾವಿಲ್ಲಿ ಕೆಲವೊಂದಷ್ಟು ಏರಿಯಾಗಳನ್ನ ನಾವು ಗಮನಿಸಬಹುದು. ಚಂದ್ರಶೇಖರ್ ಅವರು ಕೂಡ ವಿಚಾರವಾಗಿ ಅದನ್ನೇ ಹೇಳ್ತಾ ಇದ್ರು. ಅಂದ್ರೆ ಈ ಬಹಳ ಜನಸಂದಣಿ ಇರುವಂತ ಪ್ರದೇಶಗಳಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಬಟ್ ನಾವು ಬೆಂಗಳೂರು ಸೌತ್ ಕಡೆ ಬರೋಣ. ಇನ್ನೊಂದು ವಿಚಾರ, ಓಕೆ, TV9 ನಿರಂತರವಾಗಿ ಏನ್ ಸಮಸ್ಯೆ ಆಗ್ತಾ ಇದೆ ಸರ್ಕಾರದ ಕಡೆಯಿಂದ ಅನ್ನುವಂಥದ್ದನ್ನ ವರದಿ ಬಿತ್ತರಿಸುವಂತ ಕೆಲಸ ಮಾಡಿತ್ತು. ಇವತ್ತು 9 ಗಂಟೆ ಸಂದರ್ಭದಿಂದನೂ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಒಂದಷ್ಟು ವಾಸ್ತವ ವಿಚಾರಗಳನ್ನು ಇಟ್ಕೊಂಡು ನಾವು ವರದಿಯನ್ನ ಬಿತ್ತರಿಸಿದ್ದು. ಒಂದು ಖಾಸಗಿ ಕರಾಮತ್ತು, ಮತ್ತೊಂದ್ ಕಡೆ ಇವತ್ತು ಹುಷಾರ್ ಬೆಂಗಳೂರು, ಈ ತರನಾದಂತ ಬಹಳಷ್ಟು ಅಭಿಯಾನವನ್ನ TV9 ನಡೆಸಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಸೋಂಕಿತರು ಕೂಡ ಪರದಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಸರ್ಕಾರ ಹಾಗೆ ಖಾಸಗಿ ಆಸ್ಪತ್ರೆಗಳ ದರ ಸಮರದಿಂದ ಸೋಂಕಿತರು ಬೇಸೆತ್ತು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಕೊರೋನಾ ಸೋಂಕಿತರ ನೋವನ್ನ TV9 ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ನೀವು ಸ್ವಲ್ಪ ಹೊತ್ತಿನ ಮುಂಚೆ ಗಮನಿಸಿದ್ರಿ, ಸೈಂಟ್ ಮಾರ್ತಾಸ್ ಹಾಸ್ಪಿಟಲ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಪೇಷಂಟ್ಗೆ ಸಂಬಂಧಪಟ್ಟ ಹಾಗಿನ ಪುತ್ರರೋರ್ವರು ನಮ್ಮ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಅವರಿಗೆ ದಿಕ್ಕೇ ತೋಚದೇ ಇರುವಂತ ರೀತಿಯಾಗಿ ಅವ್ರ ಸನ್ನಿವೇಶ ಇತ್ತು. ಯಾಕಂತ ಅಂದ್ರೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತಾ ಇಲ್ಲ, ಮತ್ತೊಂದು ಕಡೆ ಸೈಂಟ್ ಮಾರ್ತಾಸ್ ಹಾಸ್ಪಿಟಲ್ ಅಲ್ಲಿ ಆಗುವಂತ ವೆಚ್ಚವನ್ನ ಭರಿಸೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನಾವು ಏನ್ ಮಾಡ್ಬೇಕು ಅನ್ನುವಂತ ಆತಂಕದಲ್ಲಿ ಅವರಿದ್ರು. ಇದಕ್ಕೆ ತಕ್ಕ ಹಾಗೆ ಸರ್ಕಾರ ಕೂಡ ಇನ್ನು ಓಕೆ, ಖಾಸಗಿ ಆಸ್ಪತ್ರೆಗಳ ಚಿಕಿತ್ಸೆಗೆ ಸರ್ಕಾರದಿಂದ ಅಂತೂ ದರ ನಿಗದಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹಳ ತಡ ಆಗಿದೆ ಇದು. ಇನ್ಫ್ಯಾಕ್ಟ್ ಅಟ್ಲೀಸ್ಟ್ ಈಗಾದ್ರೂ ಮಾಡಿದ್ರಲ್ಲ ಅಂತ ನಾವು ಅಂದ್ಕೊಳ್ಬೇಕಷ್ಟೇ. ಇಲ್ಲಿ ಸರ್ಕಾರ ದರ ನಿಗದಿ ಮಾಡಿದೀವಿ ಅಂತೇಳಿ ತಂಬುಜ ತಾವು ತಟ್ಕೊಳ್ಳುವಂತ ವ್ಯವಸ್ಥೆ ಅಂತೂ ಇಲ್ಲ. ಈ ತರದ ಸಮಸ್ಯೆಯಿಂದಾಗಿ ಈಗ ಆಲ್ರೆಡಿ ಹಲವು ಸಾವೆಲ್ಲ ಆಗ ಹೋಗಿದೆ. ಇನ್ನೂ ನೀವು ತಡ ಮಾಡಿದ್ರೆ ದೊಡ್ಡ ಮೃತ್ಯು ಕೂಪಕ್ಕೆ ನೀವು ಜನರನ್ನ ದೂಡ್ದಂಗ ಆಗ್ತಾ ಇತ್ತು. ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ದರವನ್ನ ನಿಗದಿಪಡಿಸಿದೆ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಖಾಸಗಿ ಆಸ್ಪತ್ರೆಗಳು ಈಗ ಅಖಾಡಕ್ಕಿಳಿಯುತ್ತವೆ. ಇದು TV9 ನ ಬಿಗ್ ಇಂಪ್ಯಾಕ್ಟ್. ಕಳೆದ 10 ದಿನಗಳಿಂದನೂ ಕೂಡ TV9 ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಪ್ರಕಟಿಸ್ತಾ ಇತ್ತು. ನೀವು ಸರ್ಕಾರ ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಸರಿಯಾಗಿ ಸಮನ್ವಯತೆಯಿಂದ ವರ್ತಿಸ್ತಾ ಇರುವಂತ ಕಾರಣದಿಂದಾಗಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ 10 ದಿನಗಳ ಹಿಂದೆನೆ ನಾವು ಗಮನಕ್ಕೆ ತಂದಿದ್ವಿ. ಈಗಲೂ ಕೂಡ ಹಲವು ಹಾಸ್ಪಿಟಲ್ಗಳಲ್ಲಿ ಈ ತರದ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಸರ್ಕಾರದ ಮುಂದಿಟ್ಟಿದ್ವಿ. ಸರ್ಕಾರನೂ ಕೂಡ ಈಗ ಟಾಸ್ಕ್ ಫೋರ್ಸಿನ ಸಭೆಯಲ್ಲಿ ಖಾಸಗಿ ಹಾಸ್ಪಿಟಲ್ಗಳಲ್ಲಿ ಯಾವ ದರ ನಿಗದಿ ಮಾಡಬೇಕು ಅನ್ನುವಂಥದ್ದನ್ನ ನಿರ್ಧಾರಕ್ಕೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾವ ಮಟ್ಟಿಗಿನ ಅಥವಾ ಯಾವ ಪ್ರಮಾಣದ ದರ ನಿಗದಿಯಾಗಿದೆ ಅದನ್ನು ಕೂಡ ನಾವು ನೋಡೋಣ. ಯಾಕಂತ ಅಂದ್ರೆ ಇಲ್ಲಿ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಹೊರೆ ಆಗ್ಬಾರ್ದು, ಸರ್ಕಾರಕ್ಕೂ ಕೂಡ ಹೊರೆ ಆಗ್ಬಾರ್ದು. ಬಹಳ ಅತಿ ಮುಖ್ಯ. ಆಮೇಲೆ ಈಗ ಸುದ್ದಿ ಪ್ರಕಟ ಆಗ್ತಾ ಇದೆಯಲ್ಲ, ಇದು ಪ್ರತಿಯೋರ್ವ ಸಾಮಾನ್ಯ ವ್ಯಕ್ತಿಯ ಮೇಲೂ ಕೂಡ ಪರಿಣಾಮ ಬೀರಬಹುದಾದಂತ ನಿರ್ಧಾರ ಇದು ಸರ್ಕಾರ ತೆಗೆದುಕೊಂಡಿರುವಂತದ್ದು. ಯಾಕಂತ ಅಂದ್ರೆ ಈಗ ಶ್ರೀಮಂತರಿಗೆ ಏನ್ ಸಮಸ್ಯೆ ಇಲ್ಲ, ಸಮಸ್ಯೆ ಆಗ್ತಾ ಇದ್ದಿದೆ ಬಡವರಿಗೀಗ. ಬಡವರ ಕಾಳಜಿ ಸರ್ಕಾರಕ್ಕೆ ಎಷ್ಟಿದೆ ಅನ್ನುವಂಥದ್ದೇ TV9 ಮಾಡ್ತಾ ಇದ್ದಂತ ಪ್ರಶ್ನೆ ಆಗಿತ್ತು. ಪ್ರಮುಖವಾಗಿ IMA ಸರ್ಕಾರ ನಿಗದಿಪಡಿಸಬಹುದಂತ ದರದ ವಿಚಾರವಾಗಿ ಸರ್ಕಾರ ಜೊತೆಗೆ ಚರ್ಚೆಯಲ್ಲಿತ್ತು. ಫನಾ ಚರ್ಚೆಯಲ್ಲಿತ್ತು. ಇನ್ನುಳಿದಂತ ಕೆಲ ಒಕ್ಕೂಟಗಳು ಕೂಡ ಚರ್ಚೆಯಲ್ಲಿದ್ರು. ಈಗ ಅವರೆಲ್ಲ ಏನ್ ನಿರ್ಧಾರಕ್ಕೆ ಬಂದಿದ್ದಾರೆ ಅಥವಾ ಯಾವ ದರಕ್ಕೆ ಫಿಕ್ಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಜನರಿಗೆ ಈಗ ಒಂದು ಸೂಚನೆ ನಾವು ಸ್ಪಷ್ಟವಾಗಿ ಇಲ್ಲಿ ಕೊಡ್ತಾ ಇದ್ದೀವಿ. ಬಹುಶಃ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರದ ಮುಖೇನವಾಗಿ ನೋಡೋದಾದ್ರೆ ಇವತ್ತಿನಿಂದ ಅಥವಾ ಇನ್ನು ಕಳೆದ ಒಂದು 2-3 ದಿನಗಳ ನಂತರದ 2-3 ದಿನದ ಒಳಗಾಗಿ ಅಥವಾ ನಾಳೆಯಿಂದನೇ ಬಹುಶಃ
ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ನೀವು ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಯನ್ನ ಪಡೆಯಬಹುದು. ಆ ವೆಚ್ಚವನ್ನ ಇಲ್ಲಿ ಸರ್ಕಾರ ಭರಿಸಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಬಹುಶಃ ಇನ್ಶೂರೆನ್ಸ್ ಏನಾದ್ರೂ ಅವರಲ್ಲಿದ್ರೆ ಆ ಮುಖ್ಯವಾಗಿ ಭರಿಸೋದಕ್ಕೆ ಅವಕಾಶ ಇದೆಯಾ ನೋಡ್ಬೇಕಿದೆ. ಇದು ಬಹಳ ಅತಿ ಮುಖ್ಯವಾದಂತ ವಿಚಾರ. ಯಾಕಂತಂದ್ರೆ ನಮಗೆ ಬಹಳ ಸ್ಪಷ್ಟ ಆಗಿದೆ, ಸರ್ಕಾರ ಇನ್ನು ನಿಭಾಯಿಸಕ್ ಆಗಲ್ಲ ತನ್ನ ಆಸ್ಪತ್ರೆಗಳ ಮುಖಾಂತರವಾಗಿ. ಇದು ಬಹಳ ಸ್ಪಷ್ಟ. ಸರ್ಕಾರ ಇನ್ ಯಾವುದೇ ಕಾರಣಕ್ಕೂ ಅಂತ ಭ್ರಮೆಯಲ್ಲಿ ಇರಬಾರ್ದು. ಅದು ಕೂಡ ನಮ್ಮ ಒತ್ತಾಯ ಆಗಿತ್ತು. 1,20,00,000 ಜನಸಂಖ್ಯೆ, ಹೆಚ್ಚು ಕಡಿಮೆ ಜನಸಂಖ್ಯೆ ಇರುವಂತ ಬೆಂಗಳೂರಿಗೆ ಇದ್ದಿದ್ದು 1,100 ಬೆಡ್. ಎಷ್ಟು ಅಜಗಜಾಂತರ ಇದು. ಹೀಗಾಗಿನೇ ರೋಗಿಗಳಿಗೆ ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಬಹಳ ಸಮಸ್ಯೆ ಆಗ್ತಾ ಇದೆ. ಹಲವು ಹಾಸ್ಪಿಟಲ್ಗಳು ಅವರಿಗೂ ಚಿಕಿತ್ಸೆ ಕೊಡೋಕ್ಕಾಗ್ತಾ ಇಲ್ಲ. ಪ್ರೈವೇಟ್ ಹಾಸ್ಪಿಟಲ್ಗಳು ಈ ಕೊರೋನಾ ಪಾಸಿಟಿವ್ ಅಂತ ಬಂದಂತ ವ್ಯಕ್ತಿಗೆ ಆ ಕಡೆ ಗೌರ್ಮೆಂಟ್ ಹಾಸ್ಪಿಟಲ್ ಕಳಿಸ್ಕೊಡೋಣ ಅಂದ್ರೆ ಅಲ್ಲೂ ಬೆಡ್ ಖಾಲಿ ಇಲ್ಲ ಅನ್ನುವಂತ ಆರೋಪ ಕಳೆದ 2 ದಿನಗಳಿಂದ ನಿರಂತರವಾಗಿ ಬರ್ತಾ ಇತ್ತು. TV9 ನಮ್ಮ ಪ್ರತಿನಿಧಿ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಓರ್ವ ರೋಗಿಯ ಪುತ್ರನ ಜೊತೆಗೆ ಮಾತನಾಡಿದಂತದನ್ನ ನೋಡಿದ್ರೆ ನೀವು ರೋಗಿಗಳು ಎಂತ ಸಂಕಷ್ಟದ ಸಂದಿಗ್ಧದ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥದ್ದನ್ನ ನೀವು ಕೇಳ್ಪಟ್ರಿ. ಹೇಳಿ ಕೇಳಿ ಕೊರೋನಾ ಇದೇನು ಯಾರು ಬೇಕು ಅಂತ ಮೈಮೇಲ್ ಬರ್ಸ್ಕೊಳ್ಳುವಂತ ಕಾಯಿಲೆನೂ ಅಲ್ಲ. ಆದ್ರೆ ಮೈಮೇಲ್ ಬಂದಂತ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ವ್ಯಯಿಸಬೇಕಾದಂತ ಕಾಯಿಲೆ ಆಗಿತ್ತು. ನಾವು ಹೇಗೆ ಈ ಕಿಡ್ನಿ ಡಯಾಲಿಸಿಸ್ ಅಥವಾ ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೇನೋ ಅಥವಾ ಈ ಹೃದಯ ಸಂಬಂಧಿ ಕಾಯಿಲೆ, ಪಾಪ ಕೆಲವರು BPL ಕಾರ್ಡು ಇಲ್ಲ, APL ಕಾರ್ಡ್ ಇದ್ರೂ ಅನುಕೂಲ ಇಲ್ಲ, ಮಧ್ಯಮ ವರ್ಗದವರು, ಬಡ ವರ್ಗದವರು, ಒಮ್ಮೆ ಏನಾದ್ರೂ ಈ ತರದ ಕಾಯಿಲೆ ಬಂದ್ರೆ ಅವರ ಇಡೀ ಕುಟುಂಬದ ಆರ್ಥಿಕ ಸ್ಥಿತಿಗತಿಯೇ ಕೊಲ್ಯಾಪ್ಸ್ ಆಗ್ಬಿಡುತ್ತೆ, ಕುತ್ತೋಗ್ಬಿಡುತ್ತೆ. ಅದೇ ತೆರನಾದಂತ ಸಮಸ್ಯೆ ಈ ಕೊರೋನಾದು ಕೂಡ ಹೌದು. ಒಮ್ಮೆ ಯಾರಾದ್ರೂ ವ್ಯಕ್ತಿಗೆ ಕೊರೋನಾ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಬೆಡ್ ಇಲ್ಲ ಅಂತೇಳಿ ಆತ ಏನಾದ್ರೂ ಖಾಸಗಿ ಹಾಸ್ಪಿಟಲ್ಗೆ ಆತ ದಾಖಲಾಗಿ ಅಲ್ಲಿ ಏನಾದ್ರೂ ಆತ ಫಿಕ್ಸ್ ಮಾಡುವಂತ ದರವನ್ನ ಕೊಡ್ಬೇಕಾದಂತ ಸ್ಥಿತಿ ಬಂದ್ರೆ ಅದರಲ್ಲೂ ಮಧ್ಯಮ ವರ್ಗ ಹಾಗೆ ಬಡ ವರ್ಗದ ಜನರಿಗೆ ದೊಡ್ಡ ಆಘಾತ ಇದು. ಅವ್ರ ಇಡೀ ಕುಟುಂಬದ ಆರ್ಥಿಕ ಸ್ಥಿತಿಯೇ ಕೊಲ್ಯಾಪ್ಸ್ ಆಗಿ ಹೋಗುವಂತ ಸನ್ನಿವೇಶ ಅದು ಕೊರೋನಾ ಚಿಕಿತ್ಸೆ ಪಡೆಯುವಂತದ್ದು. ಅವ್ರೊಬ್ರಿಗಾದ್ರೆ ಓಕೆ, ಯಾರಿಗೊತ್ತು ಕೂಡ್ಲೆ ಅವರ ಇಡೀ ನಿವಾಸದಲ್ಲಿರುವಂತ ಮನೆ ಮಂದಿಗೂ ಕೂಡ ಈ ಸೋಂಕು ತಗುಲ್ಬಿಡುತ್ತೆ. ಹೀಗಾಗಿ ಒಂದಲ್ಲ 4 ಮಂದಿಯ ಚಿಕಿತ್ಸೆಯನ್ನ ಕೊಡಿಸ್ಬೇಕಂತ ಅನಿವಾರ್ಯತೆ ಬಂದ್ಬಿಡುತ್ತೆ. 10 ಲಕ್ಷಕ್ಕೂ ಮೀರಿ ಆತ ಹಾಸ್ಪಿಟಲ್ ದರವನ್ನ ಕಟ್ಟಬೇಕಾಗ್ತಿತ್ತು ಅನಿವಾರ್ಯವಾಗಿ. ಇದನ್ನೇ ಇಲ್ಲಿ TV9 ಪ್ರಶ್ನೆ ಮಾಡ್ತಾ ಇತ್ತು. ಇಬ್ಬರ ಜಗಳದಲ್ಲಿ ಬಡ ರೋಗಿಗಳು ಸಾಯ್ಬೇಕಾ ಅಂತ ಪದೇ ಪದೇ ನಾವು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ವಿ. ಬಡ ರೋಗಿಗಳ ಜೀವ ಉಳಿಸೋದಕ್ಕೆ ಶೀಘ್ರವೇ ನೀವು ನಿರ್ಧಾರಕ್ಕೆ ಬರಬೇಕು ಅಂತೇಳಿ TV9 ಒತ್ತಾಯ ಮಾಡ್ತಾ ಇತ್ತು. ಶೀಘ್ರದಲ್ಲೇ ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತ ಆದೇಶವೂ ಕೂಡ ಪ್ರಕಟ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಈ ಆದೇಶಕ್ಕೂ ಪೂರ್ವಭಾವಿಯಾಗಿ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ದರ ನಿಗದಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಜೊತೆಗೆ ಡಾಕ್ಟರ್ ಚೇತನ್ ಅವರು ಕೂಡ ಇದ್ದಾರೆ, ಚಂದ್ರಶೇಖರ್ ಅವರು ಕೂಡ ಇದ್ದಾರೆ. ನೋಡೋಣ ನಿಗದಿಪಡಿಸಿರುವಂತ ದರ ಅವರಿಗೆ ಯಾವ ಮಟ್ಟಿಗೆ ಸಮಾಧಾನ ತರಿಸಿದೆ. ಒಂದು ಹಾಸ್ಪಿಟಲ್ನ ವಿಚಾರವಾಗಿ ಅವ್ರ ಖರ್ಚು ವೆಚ್ಚವನ್ನ ನಿಭಾಯಿಸೋದಕ್ಕೆ ಈ ದರ ಅನುಕೂಲ ಆಗುತ್ತಾ, ಆಮೇಲೆ ಜನಸಾಮಾನ್ಯರ ವಿಚಾರವಾಗಿಯೂ ಕೂಡ ನಾವು ನೋಡ್ಬೇಕಾಗುತ್ತಲ್ವಾ. ಯಾಕಂತಂದ್ರೆ ಇದು ಬಹಳ ಬರ್ಡನ್ ಆಗ್ಬಿಡುವಂತ ಚಾನ್ಸಸ್ಗಳು ಕೂಡ ಇರುತ್ತೆ ಬಹಳ ಮಂದಿಗೆ. ಬಟ್ ಈಗಿನ ಸದ್ಯದ ಮಟ್ಟಿಗೆ ಏನು ಅಂತಂದ್ರೆ ಅವ್ರ ಕೈಯಿಂದ ಕಟ್ಟಬೇಕಂತ ಅನಿವಾರ್ಯತೆ ಬಹುಶಃ ಇಲ್ಲ, ಸರ್ಕಾರವೇ ಕಟ್ಟುವಂತ ಅವಶ್ಯಕತೆ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ, ಬಹುಶಃ ಏನಾದ್ರೂ ಇನ್ಶೂರೆನ್ಸ್ ಯಾರಾದ್ರೂ ಹೋಲ್ಡರ್ಸ್ ಇದ್ರೆ ಅವರು ಇನ್ಶೂರೆನ್ಸ್ ಮುಖೇನವಾಗಿ ಕ್ಲೈಮ್ ಮಾಡ್ಕೊಳ್ಳಿ ಅನ್ನುವಂತ ಸೂಚನೆ ಬಹುಶಃ ಬಂದ್ರೂ ಬರ್ಬೋದು, ಹೇಳಂಗಿಲ್ಲ. ಯಾಕಂತಂದ್ರೆ ಮುಂದೆ ಯಾವ ಸ್ಥಿತಿಗೆ ಹೋಗ್ತೀವಿ ಅನ್ನುವಂಥದ್ದು ನಾವು ಊಹೆನೂ ಕೂಡ ಮಾಡಕ್ಕಾಗಲ್ಲ. ಇನ್ನೂ ಒಂದು 2-3 ತಿಂಗಳು, ಬಹಳ ಏನು ವರ್ಷಾನ್ಗಟ್ಲೆ ಕಾಯೋದು ಬೇಡ, ಇನ್ನೂ 2-3 ತಿಂಗಳಲ್ಲಿ ಯಾವ ಸ್ಥಿತಿ ಬೇಕಾದ್ರೂ ಬರ್ಬೋದು. ಅಂತ ಟೈಮ್ನಲ್ಲೂ ಬಹಳ ಬರ್ಡನ್ ಆಗುತ್ತಾ ನಾವು ನೋಡ್ಬೇಕು. ಯಾಕಂದ್ರೆ ಸೈಂಟ್ ಮಾರ್ತಾಸ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರುವಂತ ರೋಗಿಗೆ ಅದೇ ಮಾತನ್ನ ಹೇಳ್ತಾ ಇದ್ರಂತೆ ಹಾಸ್ಪಿಟಲ್ನವರು, ನೀವು ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಹೆಂಗಿದ್ರು ಇನ್ಶೂರೆನ್ಸ್ ಇದೆಯಲ್ಲ, ಒಂದು 50% ಕ್ಲೈಮ್ ಆಗುತ್ತೆ, ಇನ್ನೊಂದು 50% ನೀವು ಕಟ್ಟಿ ಅಂತ. ಆ 50% 100-200 ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಆಗುತ್ತೆ. ಅದೇ 50% ಓರ್ವ ವ್ಯಕ್ತಿಗೆ 3 ಲಕ್ಷ ರೂಪಾಯಿ ಏನಾದ್ರೂ ಬಿಲ್ ಆದ್ರೆ 1,50,000 ರೂಪಾಯಿ ಇನ್ಶೂರೆನ್ಸ್ ಇಂದ ಕ್ಲೈಮ್ ಆಗುತ್ತೆ. ಉಳಿದಂತ 1.5 ಲಕ್ಷ ರೂಪಾಯಿ ಅವ್ನು ಕಟ್ಟಬೇಕಾಗುತ್ತೆ. ಎಂತ ದುಸ್ಥಿತಿ ಇದು. ಹೀಗಾಗಿನೇ ನಾವು ನಿರಂತರವಾಗಿ ಸರ್ಕಾರವನ್ನ ಎಚ್ಚರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಅಂತೂ ಸರ್ಕಾರದಿಂದ ದರ ನಿಗದಿಯಾಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಆ ದರ ಎಷ್ಟು ಪ್ರಮಾಣದಲ್ಲಿ ನಿಗದಿ ಆಗಿದೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಬಹಳ ಸಾಮಾನ್ಯ ಜನಕ್ಕೂ ಕೂಡ ಒಂದು ಕುತೂಹಲ ಇದ್ದೇ ಇರುತ್ತೆ. ನಾವು ತೆಗೆದುಕೊಳ್ಳುವಂತ ಚಿಕಿತ್ಸೆಗೆ ಕೊರೋನಾಗೆ ಸಂಬಂಧಪಟ್ಟಂತೆ ಸರ್ಕಾರ ಎಷ್ಟು ಭರಿಸ್ತಾ ಇದೆ, ಖಾಸಗಿ ಹಾಸ್ಪಿಟಲ್ಗಳು ಎಷ್ಟು ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ ಅಂತ, ಅದಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ನಾವು ನಿಮ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಯಾಕಂತಾರೆ ನಮ್ಮ ಬಳಿ ಈಗ ಆ ಡೀಟೇಲ್ಸ್ ಕೂಡ ಲಭ್ಯ ಆಗಿದೆ. ಇದು ನಿಮ್ಮ TV9 ಬಿಗ್ ಇಂಪ್ಯಾಕ್ಟ್ ವರದಿ ಪ್ರಸಾರ. ಬಹಳ ನಾವು ಮೊನ್ನೆ 10 ದಿವಸದಿಂದ
ಸಾಮಾನ್ಯ ಜನ, ಅದರಲ್ಲೂ ಕೂಡ ಮಧ್ಯಮ ವರ್ಗ ಹಾಗೆ ಬಡ ಜನರನ್ನ ದೃಷ್ಟಿಯಲ್ಲಿಟ್ಕೊಂಡು ನಾವು ಪದೇ ಪದೇ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ವಿ. ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಚಿಕಿತ್ಸೆಗೆ ದರ ನಿಗದಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಏನಾದ್ರು ನಿಮ್ ತಲೆಯಲ್ಲಿದ್ರೆ ಅದನ್ನ ತೆಗೆದಾಕ್ಬಿಡಿ. ಅಂದ್ರೆ ಖಾಸಗಿ ಹಾಸ್ಪಿಟ್ಲ್ಗಳಿಗೆ ಯಾಕೆ ಬೇಕಿತ್ತು, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ನಿಭಾಯಿಸಬಹುದಿತ್ತು. ಖಾಸಗಿ ಹಾಸ್ಪಿಟಲ್ ಅಲ್ಲಿ ಸುಮ್ಮನೆ ಅವರು ದುಡ್ಡು ಮಾಡ್ಕೊಳ್ತಾರೆ ಅಂತ ಇನ್ನು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ನಿಭಾಯಿಸುವಂತ ಸ್ಥಿತಿಯಲ್ಲಿಲ್ಲ. ಖಾಸಗಿ ಆಸ್ಪತ್ರೆಗಳ ಪಾಲುದಾರಿಕೆ ಇದರಲ್ಲಿ ಅನಿವಾರ್ಯ. ಒಂದು ದಿನ ಜನರಲ್ ವಾರ್ಡ್ ನಲ್ಲಿ ಚಿಕಿತ್ಸೆಗೆ 5,200 ರೂಪಾಯಿ. ಒಂದು ದಿನ ಜನರಲ್ ವಾರ್ಡ್ ನಲ್ಲಿ ವಿತ್ ಆಕ್ಸಿಜನ್ ಸಪೋರ್ಟ್ ನಿಮ್ಗೆ ಬೇಕಾಯ್ತು ಅಂತ ಅಂದ್ರೆ 7,500 ರೂಪಾಯಿ. ಒಂದು ದಿನದ ಐಸೋಲೇಷನ್ ವಾರ್ಡ್ ನ ಚಾರ್ಜ್ 8,500 ರೂಪಾಯಿ. ಅಥವಾ ಇದು ಐಸಿಯು ಸಂಬಂಧಪಟ್ಟಾಗೆ ಅಲ್ವಾ? ಹೌದು. ಐಸಿಯು ವಿತ್ ಏನಾದ್ರೂ ವೆಂಟಿಲೇಟರ್ ಬೇಕಾದ್ರೆ 12,000 ರೂಪಾಯಿ ಅನ್ನೋದು ಗೊತ್ತಾಗ್ತದೆ. ಬಹುಶಃ ಇದು ಮುಂಚೆ 10,000 ರೂಪಾಯಿಲಿ ನಿಗದಿ ಆಗ್ಬೋದು ಅಂತ ಇತ್ತು, 12,000 ರೂಪಾಯಿಗೆ ಹೋಗಿದೆ. ಓಕೆ, ದರ ಚಾರ್ಜಸ್ ನಿಮ್ಗೆ ಗೊತ್ತಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಿಂದ ಬರುವಂತ ಸ್ವಾಬ್ ಟೆಸ್ಟ್ಗೆ 2,600 ರೂಪಾಯಿ ಚಾರ್ಜ್ ಮಾಡ್ತಾರಂತೆ ಖಾಸಗಿ ಹಾಸ್ಪಿಟಲ್ನವರು. ಇಲ್ಲಿ ತನಕ ಸುಮಾರು 4,500 ರೂಪಾಯಿಗಿಂತ ಮೀರ್ ಹೋಗಿದ್ದನ್ನು ಆರಂಭಿಕ ಹಂತಲ್ಲಿ ನಾವು ನೋಡಿದ್ವಿ. ಆಮೇಲೆ ಸುಪ್ರೀಂ ಕೋರ್ಟ್ ಕೂಡ ಒಂದಷ್ಟು ಹಾಸ್ಪಿಟಲ್ಗಳಿಗೆಲ್ಲ ಡೆಲ್ಲಿ ಮಟ್ಟದಲ್ಲೆಲ್ಲ ಸೂಚನೆ ಕೊಟ್ಟಿತ್ತು. ಇಲ್ಲೂ ಕೂಡ ನಾವು ಅದನ್ನು ಅನ್ವಯಿಸ್ಕೊಳ್ಳೋಕೆ ಸಾಧ್ಯ ಆಯಿತು. ಗಂಟಲು ದ್ರವ ಪರೀಕ್ಷೆಗೆ 2,600 ರೂಪಾಯಿ ನಿಗದಿ ಮಾಡಲಾಗಿದೆ. ಒಂದು ದಿನ ಜನರಲ್ ವಾರ್ಡ್ ನಲ್ಲಿ ಏನಾದ್ರು ನಿಮ್ಗೆ ಚಿಕಿತ್ಸೆ, ಜನರಲ್ ವಾರ್ಡ್ ಅಂತ ಅಂದ್ರೆ ಇಲ್ಲಿ ಅವ್ರೇನ್ ಬಹಳ ರೋಗಿನ ಕಾಯಿಲೆ ಪ್ರಮಾಣ ಹೆಚ್ಚಾಗಿಲ್ಲ ಅಂತ ನಾವು ಅಂದ್ಕೊಳ್ಬಹುದು. ಮೈಲ್ಡ್ ಕೇಸಸ್ ಅಲ್ವಾ ಡಾಕ್ಟರ್? ಮೈಲ್ಡ್ ಕೇಸಸ್ ಅಂದ್ರೆ ಬೆಡ್ ಅಲ್ಲಿ, ಜನರಲ್ ವಾರ್ಡ್ ಬೆಡ್ ಅಲ್ಲೇ ಅವ್ರಿಗೆ ಸಾಕು. ಅದಕ್ಕೆ ನೀವು 5,200 ರೂಪಾಯಿ ಕಟ್ಟಬೇಕಾಗುತ್ತೆ ಅಂದ್ರೆ ಸರ್ಕಾರ. ಜನರಲ್ ವಾರ್ಡ್ ಅಲ್ಲಿ ಏನಾದ್ರು ಆಕ್ಸಿಜನ್ ಸಪೋರ್ಟ್ ಅವರಿಗೆ ಬೇಕಾಯ್ತು ಅಂತಾನೆ ಸ್ವಲ್ಪ ಕೇಸ್ ಕ್ರಿಟಿಕಲ್ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕೆ 7,500 ರೂಪಾಯಿ ಅವ್ರು ಕೊಡ್ಬೇಕಾಗುತ್ತೆ. ಅದಕ್ಕಿಂತ ಸ್ವಲ್ಪ ಕ್ರಿಟಿಕಲ್ ಆಗಿ ಇಲ್ಲ ಇವರಿಗೆ ಐಸಿಯು ವ್ಯವಸ್ಥೆ ಬೇಕು ಅಂತ ಇದ್ರೆ 8,500 ರೂಪಾಯಿ. ಐಸಿಯು ನಲ್ಲಿ ವಿತ್ ವೆಂಟಿಲೇಟರ್ ಸಪೋರ್ಟ್ ಬೇಕು ಅಂತ ಅಂದ್ರೆ 12,000 ರೂಪಾಯಿ ಕಟ್ಟಬೇಕಾಗುತ್ತೆ ಸರ್ಕಾರ ಒಂದು ದಿನಕ್ಕೆ. ಇನ್ನೊಂದು ವಿಚಾರ ಅಂತ ಅಂದ್ರೆ ಬಹುಶಃ ಸರ್ಕಾರ ಈಗಿದ್ದಂತ 3 ತಿಂಗಳ ಅವಧಿಯಲ್ಲಿ ಅಕಸ್ಮಾತ್ ಒಳ್ಳೆ ರೀತಿಯಲ್ಲಿ ವೆಂಟಿಲೇಟರ್ ಗಳನ್ನ ಖರೀದಿ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗಿನ ಸ್ಟಾಫ್ ಆಮೇಲೆ ವ್ಯವಸ್ಥೆಯನ್ನೆಲ್ಲ ಮಾಡ್ಕೊಂಡಿದ್ದಿದ್ರೆ ಈ 12,000 ರೂಪಾಯಿ ಪೇ ಮಾಡಬೇಕಾದಂತ ಅನಿವಾರ್ಯ ಸ್ಥಿತಿಗೆ ಸರ್ಕಾರ ಬರ್ತಾ ಇರಲಿಲ್ಲ ಬಹುತೇಕವಾಗಿ. ಬೆಡ್ಗಳ ವ್ಯವಸ್ಥೆ ಕೂಡ ಚೆನ್ನಾಗಿ, ವೆಂಟಿಲೇಟರ್ ವ್ಯವಸ್ಥೆ ಚೆನ್ನಾಗಿದ್ರೆ. ಬಟ್ ನಮ್ಮಲ್ಲಿ ಅದಿಲ್ವೇ ಆ ವ್ಯವಸ್ಥೆ. ಇನ್ನು ಆರ್ಡರ್ ಕೊಡೋಕೆ ನಮಗೆ ಸಾಧ್ಯ ಆಗಿಲ್ಲ. ಕೊಟ್ಟಂತ ಆರ್ಡರ್ ನೋಡ್ರೆ ಸೆಕೆಂಡ್ ಹ್ಯಾಂಡ್ ವೆಂಟಿಲೇಟರ್ ನ ಕಳಿಸ್ಬಿಟ್ಟಿದ್ದಾರೆ ಅಂತ ಅದು ಬೇರೆ ದೊಡ್ಡ ಗೊಂದಲ ಆಗಿ ಮತ್ತು ವಾಪಸ್ ಕೊಟ್ಟಿದ್ದಾರೆ. ಅದು ಒಳ್ಳೆ ಕೆಲಸನೇ ಬಿಡಿ. ಯಾಕಂತಂದ್ರೆ ಇಂಥ ತುರ್ತು ಸಂದರ್ಭದಲ್ಲೂ ಕೂಡ ಸೆಕೆಂಡ್ ಹ್ಯಾಂಡ್ ಅಥವಾ ಬಳಸಿದಂತ ವೆಂಟಿಲೇಟರ್ಗಳನ್ನ ಕಳಿಸಿ ನಾವು ಅದನ್ನೇ ಉಪಯೋಗ ಮಾಡಿಕೊಂಡು ಅದನ್ನ ಟ್ರಯಲ್ ಅಂಡ್ ಎರರ್ ರೀತಿಯಾಗೋ ಅಥವಾ ಆ ಕಂಡೀಷನ್ ಇರುವಂತ ರೋಗಿ ಮೇಲೆ ಪ್ರಯೋಗ ಮಾಡಕ್ ಆಗಲ್ಲ. ಒಳ್ಳೆ ಕೆಲಸನೇ ಅದು, ವಾಪಸ್ ಕಳಿಸಿದ್ರು. ಬಟ್ 3 ತಿಂಗಳ ಅವಧಿಯಲ್ಲಿ ನಾವು ಎಚ್ಚೆತ್ಕೊಂಡಿರ್ಲಿಲ್ಲ, ಅದು ಸ್ಪಷ್ಟ. ಹೀಗಾಗಿನೇ ನಾವು ಖಾಸಗಿ ಆಸ್ಪತ್ರೆ ಮೇಲೆ ಈಗ ಡಿಪೆಂಡ್ ಆಗ್ಬೇಕಂತ ಅನಿವಾರ್ಯತೆ ಬಂದಿದೆ, ಅದು ಸ್ಪಷ್ಟ. ಈಗ ದರ ನಿಗದಿಯೂ ಕೂಡ ಬಹಳ ಸ್ಪಷ್ಟ. ಹೀಗಾಗಿ ಮುಂದಿನ ದಿನಗಳಲ್ಲಿ ಚಿಕಿತ್ಸೆಯ ರೀತಿ ನೀತಿಗಳು ಹೇಗಿರುತ್ತವೆ ಅನ್ನುವಂಥದ್ದು ಕೂಡ ಒಂದು ಹಂತದ ಸ್ಪಷ್ಟತೆ ನಮ್ಗಿಲ್ಲಿ ಸಿಗ್ತಾ ಇದೆ. ಬಹುಶಃ ಇದು ರಾಜ್ಯದಲ್ಲಿ ಕೊರೋನಾ ಸ್ಥಿತಿಯನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ ನಮ್ಮ ಸಮಾಜದಲ್ಲಿರುವಂತ ಬಡ ಜನರು, ಮಧ್ಯಮ ವರ್ಗಕ್ಕೆ ಸಂಬಂಧಪಟ್ಟಂತ ರೋಗಿಗಳು ಅವ್ರನ್ನ ಕೊರೋನಾದಿಂದ ನಾವು ಮುಕ್ತಗೊಳಿಸಬೇಕಾದಂತ ಸಂದರ್ಭದಲ್ಲಿ ಅವರಿಗೆ ಯಾವುದೇ ತರನಂತ ಆರ್ಥಿಕ ಹೊಡೆತ ಇಲ್ಲದೆ ಇರುವಂತ ರೀತಿಯಾಗಿ ಮುಕ್ತಗೊಳಿಸಬೇಕಾಗಿರುವಂತ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಿರುವಂತ ಬಹಳ ಬಹಳ ದೊಡ್ಡ ನಿರ್ಧಾರ, ಸ್ವಲ್ಪ ತಡವಾಗಿ ತೆಗೆದುಕೊಂಡಿರುವಂತ ನಿರ್ಧಾರ. ಡಾಕ್ಟರ್ ಚೇತನ್ ಅವರೇ, ಬಹುಶಃ ನಾವು ಗಮನಿಸಿದ್ವಿ ಫೆಮಾ ಜೊತೆಗೆ ಫನಾ ಜೊತೆಗೆ ಇನ್ನೊಂದಷ್ಟು ಒಕ್ಕೂಟಗಳು ಕೊಟ್ಟಿರುವಂತ ದರವನ್ನ. ಸೊ ಬಹುತೇಕ ಅದೇ ದರ ಈಗ ನಿಗದಿ ಆದಂತೆ ಕಂಡು ಬರ್ತಾ ಇದೆ ಫನಾ. ಎಸ್, ದರದಲ್ಲಿ ಇದಾಗಿದೆ. ಸೊ ಇನ್ನೇನ್ ಮತ್ತೇನ್ ಕನ್ಫ್ಯೂಷನ್ ಇರಬಾರ್ದು ಅಷ್ಟೇ. ಹೌದು, ನಾನು ಅವಾಗಲೇ ಹೇಳಿದಾಗ ಇವನ್ ಒಬ್ಬ ಆಂಬ್ಯುಲೆನ್ಸ್ ಡ್ರೈವರ್ಗೂ ಕ್ಲಿಯರ್ ಕಟ್ ಐಡಿಯಾ ಇರಬೇಕು. ಎಕ್ಸಾಕ್ಟ್ಲಿ ಎಲ್ಲಿ ಹೋಗ್ಬೇಕು, ಪೇಷಂಟ್ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಹೌದು, ಎಲ್ಲಿ ಅಡ್ಮಿಟ್ ಮಾಡಬೇಕು, ಎಲ್ಲಿ ಬೆಡ್ಸ್ ಇದೆ, ಎಲ್ಲಿಲ್ಲ. ಸೊ ಈ ತರ APL BPL ಪೇಷಂಟ್ಸ್ಗೆ ಎಲ್ಲಿ, ಹೌದು, ಆರೋಗ್ಯ ಕರ್ನಾಟಕ ಕಾರ್ಡ್ ಇರೋರು ಎಲ್ಲಿ ಹೋಗ್ಬೇಕು, ಹೌದು, ಮಿಡಲ್ ಕ್ಲಾಸು ಮತ್ತೆ ಹಣವಂತರು ಅವ್ರಿಗೆ ಯಾವ ತರ ಇದು. ಸೊ ಎಲ್ಲಾನು ಕ್ಲಿಯರ್ ಕಟ್ ಆಗಿರ್ಬೇಕು. ಸೊ ಕನ್ಫ್ಯೂಷನ್ ಇರಬಾರ್ದು. ನಾಳೆ ದಿವಸ ಹಾಸ್ಪಿಟಲ್ ಹೋಗಿ ಅಲ್ಲಿ ವೇಟ್ ಮಾಡಿಸ್ಕೊಂಡು 2-3 ಗಂಟೆ, ಇಲ್ಲ ನಿಮ್ಗೆ ಈ ತರ ನಿಮ್ದು ಕವರ್ ಆಗಲ್ಲ, ಇನ್ನು ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿಲ್ಲ, ಆದೇಶ ಬಂದಿಲ್ಲ ಅಂತ ಹೇಳೋದು, ಅವ್ರು ಮತ್ತೆ ಇನ್ನೊಂದೆರಡು ಹಾಸ್ಪಿಟಲ್ಗೆ ಹೋಗೋದು, ಲಾಸ್ಟ್ ಅಲ್ಲಿ ವಿಕ್ಟೋರಿಯಾ ಬರೋದು, ವಿಕ್ಟೋರಿಯಲ್ಲಿ ಬೆಡ್ ಇಲ್ಲ ಅಂತ. ಈ ಕನ್ಫ್ಯೂಷನ್ ಆಗ್ಬಾರ್ದು. ಆ ಟೈಮ್ ವೇಸ್ಟ್ ಏನಾಗುತ್ತೆ, ಅಲ್ಲೇ ಸಾವು ನೋವಾಗೋದು. ಸೊ
ಪಬ್ಲಿಕ್ಗೆ ಅದು ಸಾರ್ವಜನಿಕರಿಗೆ ಸರ್ಕಾರ ಅದು ಕ್ಲಿಯರ್ ಕಟ್ ಆಗಿ ಟಿವಿ ನ್ಯೂಸ್ ಪೇಪರ್ ರೇಡಿಯೋದಲ್ಲಿ ಎಲ್ಲಾ ಕಡೆ ಮಾಹಿತಿ ಹೋಗ್ಬೇಕು. ಹಿಂಗ್ ಈ ತರ ಕ್ಯಾಟಗರಿ ಈ ತರ ಆರೋಗ್ಯ ಕಾರ್ಡ್ ಇರೋರು ಇಲ್ಲಿ ಬರಬೇಕು ಅಂತ ಎಲ್ಲ ಬರ್ಬೇಕು. ಇನ್ನೊಂದು ನಾನು ಸಾರ್ವಜನಿಕರಲ್ಲಿ ಏನ್ ಕೇಳ್ಕೊತೀನಿ ಅಂದ್ರೆ ಇಷ್ಟೆಲ್ಲ ಸ್ಥಿತಿಗತಿ ನೋಡಿದಾಗ ಇನ್ ಕೇಸಸ್ ಮೇಲೆ ಹೋಗ್ತಾ ಇದೆ, ಇದೆಲ್ಲ ಸಮಸ್ಯೆ, ಬೆಡ್ ಸಮಸ್ಯೆ. ಸೊ ನೀವೇನ್ ಮಾಡ್ಕೋಬೇಕು, ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಏನೇ ಯಾರೇ ಆದ್ರೂ ಸರ್ಕಾರ ಏನು ಜಾಸ್ತಿ ಒಂದು ಹಂತಕ್ಕೆಲ್ಲ ಹೆಲ್ಪ್ ಮಾಡ್ಬೋದು, ಬಟ್ ಬಡವರಿಗೆ ಎಸ್ಪೆಷಲಿ ಮಿಡಲ್ ಕ್ಲಾಸ್ನವರು ಬಡವ್ರನ್ನ. ಸೊ ನೀವು ನಿಮ್ಮ ಏನಾದ್ರು ದುಶ್ಚಟಗಳಿದ್ರೆ ಫಸ್ಟ್ ಅದನ್ನ ನಿಲ್ಲಿಸಿ. ಕುಡಿತಾ ಆಗಲಿ, ಸ್ಮೋಕಿಂಗ್, ತಂಬಾಕು ಸೇವನೆ, ಇದು ಫಸ್ಟ್ ಕಮ್ಮಿ ಮಾಡಿ. ಕಮ್ಮಿ ಅಂದರೆ ಸ್ಟಾಪ್ ಮಾಡೋದೇ ಒಳ್ಳೇದು. ಯಾಕಂದ್ರೆ ನಿಧಾನಕ್ಕೆ ಅದನ್ನು ಕೂಡ ವೈದ್ಯರ ಸಲಹೆ ತೊಗೊಂಡು ಬೇಕಿದ್ರೆ ಡಿಅಡಿಕ್ಷನ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಎಷ್ಟು ನೀವು ಇದೆಲ್ಲ ದುಶ್ಚಟಗಳು ಇದಾಗ್ತಿರೋ ಅಷ್ಟು ನಿಮ್ಮ ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಮತ್ತೆ ನಿಮ್ಗೆ ಆಲ್ರೆಡಿ ಶುಗರ್, BP, ಬೇರೆ ಕಾಯಿಲೆಗಳಿದ್ರೆ ಅದನ್ನ ಸರಿಯಾಗಿ ಟ್ರೀಟ್ ಮಾಡಿಸ್ಕೊಳ್ಳಿ ಫಸ್ಟ್. ಸೊ ನಿಮ್ ಕೋಮೋಬಿಡ್ ಕಂಡೀಷನ್ಸ್ನ ಚೆನ್ನಾಗಿ ಟ್ರೀಟ್ ಮಾಡಿಸ್ಕೊಂಡಷ್ಟು ನಿಮ್ಮ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಏನೇ ಇದೆ ಕರೋನಾನೇ ಅಲ್ಲ, ಮುಂದೆ ಬರೋ ಎಂಥ ಕಾಯಿಲೆಗಳಿಗೂ ನಿಮ್ಮ ಫೈಟಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಶುಗರ್ ಜಾಸ್ತಿ ಇದ್ರೆ ಶುಗರ್ ಕಮ್ಮಿ ಮಾಡ್ಕೊಳ್ಳೋದು, BP ಇದ್ರೆ BP ಕಮ್ಮಿ ಮಾಡ್ಕೊಳ್ಳೋದು, ಹಾರ್ಟ್ ಸಮಸ್ಯೆ ಇದೆ ಹಾರ್ಟ್ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ತೊಗೊಳ್ಳೋದು, ಡಯಾಲಿಸಿಸ್ ರೆಗ್ಯುಲರ್ ಆಗಿ ಮಾಡಿಸ್ಕೊಳ್ಳೋದು, ಮತ್ತು ವ್ಯಾಕ್ಸಿನೇಷನ್. ಸೊ ದೇರ್ ಇಸ್ ನ್ಯೂಮೋಕಾಕಲ್ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ಸ್ ಅಂತ ಇದೆ, ಅದನ್ನ ರೆಗ್ಯುಲರ್ ಆಗಿ ಹಾಕ್ಸ್ಕೊಳ್ಳೋದು. ಇವೆಲ್ಲ ಮಾಡೋದ್ರಿಂದ ನಿಮ್ಮ ಇಮ್ಯುನಿಟಿ ಪವರ್ ಹೆಚ್ಚುತ್ತೆ, ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಎಕ್ಸಸೈಸ್ ಮಾಡೋದು, ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡೋದು, ಒಳ್ಳೆ ಆಹಾರ, ಒಳ್ಳೆ ಸ್ಟ್ರೆಸ್ ಫ್ರೀ ಲೈಫ್, ಇದೆಲ್ಲ ಮಾಡೋದ್ರಿಂದ. ಇನ್ನೊಂದು ವಿಚಾರ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ IMA ಆಗಿರ್ಬೋದು ಅಥವಾ ಫನಾ ಆಗಿರಬಹುದು, ಬಹುಶಃ ಈ ದರಕ್ಕೆ ಏನಾದ್ರೂ ಖ್ಯಾತೆ ತೆಗಿಬಹುದು ಅಥವಾ ಇಲ್ಲ ನಮಗೆ ಬಹಳ ಲಾಸ್ ಆಗಬಹುದು ಅನ್ನುವಂತ ಒಂದು ನಿರೀಕ್ಷೆ ನಮ್ಮಲ್ಲಿತ್ತು. ಬಟ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಆಗ್ಲಿ ಅಥವಾ ಫನಾ ಆಗ್ಲಿ ಇಬ್ರು ಕೂಡ ಸರ್ಕಾರ ನಿಗದಿ ಮಾಡಿರುವಂತಹ ಈ ದರಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಬಹಳ ದೊಡ್ಡ ಬೆಳವಣಿಗೆ. ನಾವು ಮೊದಲೇ ಹೇಳಿದಾಗೆ ನಾವು ಇಂತಹದೊಂದು ವಿಚಾರವಾಗಿ ಮೊದಲು ಧ್ವನಿ ಎತ್ತಿದ್ದೆ TV9. ಯಾಕಂತಂದ್ರೆ ಬಹುಶಃ ಈ ಖಾಸಗಿ ಹಾಸ್ಪಿಟಲ್ಗಳ ಡಿಪೆಂಡೆನ್ಸಿ ಇಷ್ಟು ಬೇಗ ಬೇಕಾಗುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದ್ರೆ TV9 ತಜ್ಞರ ವರದಿಯನ್ನ ಅವಲೋಕನ ಮಾಡಿ, ತಜ್ಞರನ್ನ ನಾವು ಈ ಚರ್ಚೆಯಲ್ಲಿ ಭಾಗಿಯಾಗಿ ನಾವು ಅವರನ್ನ ಒಳಗೊಂಡಂತ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿತ್ತು, ಸರ್ಕಾರ ಹೇಳ್ತಾ ಇದೆಯಲ್ಲ ನಮ್ಗೆ 1 ಲಕ್ಷ ಪೇಷಂಟ್ಸ್ ಬಂದ್ರು ಕೂಡ ನಾವು ನಿಭಾಯಿಸ್ಬಿಡ್ತೀವಿ ಅಥವಾ 60-70 ಸಾವಿರ ಬೆಂಗಳೂರಿನಲ್ಲೇ ಆದ್ರೂ ನಿಭಾಯಿಸ್ಬಿಡ್ತೀವಿ ಅಂತ, ಅದು ಖಂಡಿತ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ TV9 ಮನಗಂಡಿತ್ತು. ತಜ್ಞರು ಕೂಡ TV9 ಜೊತೆಗೆ ಧ್ವನಿಗೂಡಿಸಿದ್ದರು. ಹೀಗಾಗಿ ನಾವು ಸರ್ಕಾರವನ್ನ ಪದೇ ಪದೇ ಇದು ವಿಚಾರವಾಗಿ ಪ್ರಶ್ನೆ ಮಾಡ್ತಾ ಇದ್ವಿ. ಅದಕ್ಕೆ ತಕ್ಕ ಹಾಗೆ ಕಳೆದ ಒಂದು 3-4 ದಿನಗಳಿಂದ ಸರ್ಕಾರದ ಕೆಲ ಹಾಸ್ಪಿಟಲ್ಗಳಲ್ಲಿ ಅಂದ್ರೆ ಕೋವಿಡ್ಗಾಗಿನೇ ನಿಯೋಜಿಸಲ್ಪಟ್ಟಿರುವಂತಹ ಹಾಸ್ಪಿಟಲ್ಗಳಲ್ಲೂ ಕೂಡ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇತ್ತು. ಸರ್ಕಾರವೂ ಒಂದ್ ರೀತಿ ತನ್ನ ವ್ಯವಸ್ಥೆ ವಿಚಾರವಾಗಿ ಬಟಾ ಬಯಲಾದಂತಹ ಸಂದರ್ಭ. ಹೀಗಾಗಿನೇ ಜನರನ್ನ ನಾವು ದೃಷ್ಟಿಯಲ್ಲಿಟ್ಕೊಂಡು ಪದೇ ಪದೇ ಈ ವಿಚಾರವನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಇದು TV9 ಅಭಿಯಾನದ ಬಹುದೊಡ್ಡ ಗೆಲುವು. ಯಾಕಂದರೆ ಜನಸಾಮಾನ್ಯರಿಗೆ ಹೊರೆಯಾಗದಂತೆ ದರವನ್ನ ನಿಗದಿಪಡಿಸಬೇಕಾದಂತ ಅನಿವಾರ್ಯತೆಯೂ ನಮಗಿತ್ತು. ಯಾಕಂತ ಅಂದ್ರೆ TV9 ಅಭಿಯಾನದಲ್ಲೇ ಸಚಿವರು ಕೂಡ ಭರವಸೆಯನ್ನ ಕೊಟ್ಟಿದ್ರು. ಹೆಚ್ಚು ಕಮ್ಮಿ 10 ದಿನಗಳ ಹಿಂದೆ ನಾನು ಹೇಳ್ತಾ ಇರುವಂತ ಮಾತಿದು. ಆರೋಗ್ಯ ಸಚಿವ ಶ್ರೀರಾಮುಲು ಅವರಾಗಿರ್ಬೋದು, ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಆಗಿರ್ಬೋದು, ಅವ್ರು ಹಿಂದೆನೆ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಬಹಳ ಕ್ವಿಕ್ ಆಗಿ ಅವರು ಆಕ್ಷನ್ ಹೋಗ್ಲಿಲ್ಲ ಅನ್ನುವಂಥದ್ದು ಒಂದು ನಮ್ಮಲ್ಲೂ ಅಸಮಾಧಾನ ಇತ್ತು. ಹಾಗಾಗಿ ನಾವು ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಇವತ್ತು ಬೆಳಗ್ಗೆಯಿಂದನೂ ಕೂಡ ಇದೇ ವಿಚಾರವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಹೀಗಾಗಿನೇ ನಾವು ಹೇಳ್ತಾ ಇರುವಂತದ್ದು, ಇದು ನಿಮ್ಮ TV9 ಅಭಿಯಾನಕ್ಕೆ ಸಿಕ್ಕಿರುವಂತ ಬಹುದೊಡ್ಡ ಗೆಲುವು. ಜನಸಾಮಾನ್ಯರ ಬೆನ್ನಿಗೆ ನಿಂತಹ ತೃಪ್ತಿ ಸಹಜವಾಗಿ ನಮಗೂ ಕೂಡ ಇದೆ TV9ಗೆ. ಯಾಕಂತಂದ್ರೆ ಇನ್ನೊಂದು ವಿಚಾರ ಅಂತಂದ್ರೆ, ಹೌದು ನಮ್ಮಲ್ಲಿ ಖಾಸಗಿ ಆಸ್ಪತ್ರೆಗಳ ಲಭ್ಯತೆ ನಮಗೆ ಬಹಳ ಬೇಕಿತ್ತು, ಅದು ಇಂಥದೊಂದು ಹೋರಾಟದ ಸಂದರ್ಭದಲ್ಲಿ. ಹಾಗಂತ ಅವ್ರು ಹೇಳಿದಂತ ದರಕ್ಕೆ ಗೊತ್ತು ಗುರಿ ಇಲ್ಲದಂತ ದರ ಫಿಕ್ಸ್ ಮಾಡಿದ್ರೆ ಅಲ್ಟಿಮೇಟ್ ಆಗಿ ಅಲ್ಲಿ ಲಾಸ್ ಆಗುವಂತದ್ದು ಸರ್ಕಾರದ ಹಣ. ಸರ್ಕಾರದ ಹಣ ಯಾರ್ದು? ನಮ್ಮ ಹಣ, ನಮ್ಮ ತೆರಿಗೆ ಹಣ. ಹೀಗಾಗಿ ನಮ್ಮ ತೆರಿಗೆ ಹಣನೂ ಕೂಡ ಇಲ್ಲಿ ಬೇಕಾಬಿಟ್ಟಿಯಾಗಿ ಪೋಲಾಗಬಾರ್ದು. ಆಮೇಲೆ ಕೋವಿಡ್ ನಂತ ಇಂಥ ಪರಿಸ್ಥಿತಿ ನಿಭಾಯಿಸುವಂತ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳ ಪಾತ್ರವೂ ಕೂಡ ಇರಬೇಕು. ಅವರಿಗೂ ಕೂಡ ಲಾಸ್ ಆಗಬಾರ್ದು, ಸರ್ಕಾರಕ್ಕೂ ಕೂಡ ಇದು ಹೊರೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ಉದ್ದೇಶ ಇದ್ದಿದ್ದು. ಹೀಗಾಗಿನೇ ನಾವು ಕೂಡ ಬಹಳ ವೈಜ್ಞಾನಿಕವಾದಂತ ಚರ್ಚೆಯನ್ನ ಮಾಡಿದ್ವಿ. ವೈಜ್ಞಾನಿಕವಾದಂತ ಮಾಹಿತಿಯನ್ನ ಸಚಿವರುಗಳ ಮುಂದೆ ಇಟ್ಟಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಫನಾ ಆಗಿರ್ಬೋದು, IMAಗೆ ಸಂಬಂಧಪಟ್ಟಂತ ಹಲವಾರು ಮಂದಿ ಬಂದು ಅವರು ನಿಗದಿಪಡಿಸಿರುವಂತಹ ದರ ಯಾವ ರೀತಿಯಾಗಿದೆ, ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಚಾರ್ಜ್ ಆಗುತ್ತೆ, ಅಕಸ್ಮಾತ್ ಇದಕ್ಕಿಂತ ಕಡಿಮೆ ದರ ಏನಾದ್ರು ಫಿಕ್ಸ್ ಆದ್ರೆ ತಮಗೆ ಹೇಗೆ ಲಾಸ್ ಆಗುತ್ತೆ, ಇದನ್ನ ಅವರು ನಮ್ಮ ಮುಂದೆ ಇಟ್ಟಿದ್ರು. ನಾವು ಅದನ್ನ ಸರ್ಕಾರಕ್ಕೆ ತಲುಪುವಂತ ವ್ಯವಸ್ಥೆಯನ್ನ ಮಾಡಿದ್ವಿ. ಆ ಮುಖೇನವಾಗಿನೇ ಸರ್ಕಾರವೂ ಕೂಡ ನಾವು ಪದೇ ಪದೇ ಮಾಡ್ತಾ ಇದ್ದಂತ ಒತ್ತಾಯದ ಆಧಾರದ ಮೇಲೆನೆ ಅವರು ಕೂಡ ಹಲವಾರು ಸಭೆಗಳನ್ನ ಮಾಡ್ತಾ ಹೋಗ್ತಾರೆ. ಆ ಸಭೆಯ ಔಟ್ಕಮ್ ಇವತ್ತು ನಿಮ್ಗೆ ಗೊತ್ತಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಇನ್ಮುಂದೆ ಕೊರೋನಾಗೆ ಸಂಬಂಧಪಟ್ಟಂತೆ
ಚಿಕಿತ್ಸೆ ಪಡಿಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಜೊತೆಗೆ ಈಗ ಸ್ವತಃ ಆರೋಗ್ಯ ಸಚಿವರಾಗಿರುವಂತಹ ಶ್ರೀರಾಮುಲು ಅವರು ಸಂಪರ್ಕದಲ್ಲಿದ್ದಾರೆ. ಶ್ರೀರಾಮುಲು ಅವರೇ, ನಮ್ಗೆ ಈಗ ವಿಚಾರ ಗೊತ್ತಾಯ್ತು, ದರ ನಿಗದಿ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಂದ ನಾವು ಇನ್ನಿತರ ಮಾಹಿತಿಯನ್ನ ಪಡ್ಕೊಳ್ಳೋದಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನಿನ್ನೆ ಟಾಸ್ಕ್ ಫೋರ್ಸ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯ್ತು. ಹಾ ಸರ್. ಈ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಂತ ಜನರಿಗೆ ಅವ್ರಿಗೆ ಒಂದು ರೇಟ್ ಫಿಕ್ಸೇಷನ್ ಆಗ್ಬೇಕು. ಹೌದು. ಸಿಕ್ಕಾಪಟ್ಟಿ ಲಾಸ್ಟ್ ಟೈಮ್ ಕೂಡ ಕಂಪ್ಲೇಂಟ್ ಆಯ್ತು, ಯಾರೋ ಒಂದು 70,000 ರೂಪಾಯಿ ಕಲೆಕ್ಷನ್ ಮಾಡ್ತಿದಾರ, 1 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡ್ತಿದಾರ ಅಂತ ಹೇಳಿ ಇದೇ ತರ ನಾವು ಜನರಿಗೆ ಒಂದು ಕನ್ಫ್ಯೂಷನ್ ಇತ್ತು. ಹೌದು. ನಿನ್ನೆ ಈ ವಿಚಾರ ಬಂದಂತ ಟೈಮಲ್ಲಿ ನಾವೇನ್ ಮಾಡಿದ್ವಿ, ಇದನ್ನ ಎಲ್ಲಾ ಹಾಸ್ಪಿಟಲ್ಸ್ ಅವ್ರ ಹತ್ರ ಕೂಡ ನಾವು ಅಲ್ಲಿ ಅಸೋಸಿಯೇಷನ್ ಇದೆ, ಪ್ರೈವೇಟ್ ನರ್ಸಿಂಗ್ ಹೋಮ್ ಅಸೋಸಿಯೇಷನ್. ಹೌದು. ಅವ್ರ ಅಧ್ಯಕ್ಷರ ಹತ್ರ ಮಾತಾಡಿದ್ರೆ ಅವ್ರು ಒಂದು ರೇಟ್ ಫಿಕ್ಸ್ ಮಾಡಿದಾರೆ. ಓಕೆ. ನಾವು ಟೋಟಲ್ ಆಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಬೇರೆ ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ಇವೆಲ್ಲ ರಾಜ್ಯಗಳು ನೋಡಿದಂತ ಟೈಮಲ್ಲಿ ನಾವು ಕೂಡ ಒಂದು ರೇಟ್ ತಗೊಂಡಿವಿ. ಓಕೆ. ಆಯಾ ರಾಜ್ಯದಲ್ಲಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಯಾವ ರೀತಿ ರೇಟ್ ಫಿಕ್ಸ್ ಮಾಡಿದಾರ, ಅವ್ರೇನು ಬೇರೆ ಬೇರೆ ಕಡೆಯಿಂದ ಕೆಲವು ಕಡೆ ಈ ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ ಸರ್ಕಾರ ಕೊಡಂಗೆ, ಹೌದು, ಜೊತೆಲಿ ಈ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಕೂಡ ಸರ್ಕಾರ ಕೊಡಂಗೆ, ಜೊತೆಲಿ ಅವ್ರ ಟ್ರೀಟ್ಮೆಂಟ್ ಬೆಡ್ ಚಾರ್ಜಸ್ ಮಾತ್ರ ಮಾಡಂಗೆ, ಅದೆಲ್ಲ ಒಂದು ರೇಟ್ ಫಿಕ್ಸೇಷನ್ ಇದೆ. ನಾವೇನ್ ಮಾಡಿದ್ವಿ ಅಂದ್ರೆ ಇದ್ರ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ಬೇಕು. ಯಾಕಂದ್ರೆ ರೇಟ್ ಫಿಕ್ಸೇಷನ್ ಮತ್ತೆ ಕ್ಯಾಬಿನೆಟ್ ಚರ್ಚೆ ಆಗ್ಬೇಕಂತೇಳಿ ಇಮಿಡಿಯೇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಇದು ಕ್ಯಾಬಿನೆಟ್ ತಗೊಂಡೋಗ್ಬೇಕಂತೇಳಿ ಒಂದು ಡಿಸಿಷನ್ ತಗೊಂಡು ಇವತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಕ್ಯಾಬಿನೆಟ್ ತಗೊಂಡೋಗ್ಬೇಕ. ಓಕೆ. ಹಾಗಾದ್ರೆ ಇವತ್ತು ಸಂಜೆ ಒಳಗೆ ಒಂದು ಅಧಿಕೃತವಾದಂತ ಆದೇಶವನ್ನ ನಾವು ನಿರೀಕ್ಷೆ ಮಾಡಬಹುದು ಅಲ್ಲ ಶ್ರೀರಾಮುಲು ಅವರೇ? ಇವತ್ತು ಕ್ಯಾಬಿನೆಟ್ ಇಲ್ಲ. ಓಕೆ. ಇನ್ ಯಾವಾಗ ಅಧಿಕೃತ ಆದೇಶ ಹಾಗಾದ್ರೆ ಪ್ರಕಟ ಆಗ್ಬೋದು? ಕ್ಯಾಬಿನೆಟ್ ಮೀಟಿಂಗ್ ಸದ್ಯದಲ್ಲಿ ಈಗ ಅಲ್ಲ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀವಿ. ಯಾಕಂತ ಶ್ರೀರಾಮುಲು ಅವರೇ, ಇಲ್ಲಿ ಒಂದು ವಿಚಾರ ಸ್ಪಷ್ಟ, ಬಹುಶಃ ನಿಮ್ ಗಮನಕ್ಕೆ ಬಂದಿರಬಹುದು, ವಿಕ್ಟೋರಿಯಾ ಹಾಸ್ಪಿಟಲ್ ಏನಾದ್ರೂ ವೆಂಟಿಲೇಟರ್ ಗಳ ಕೊರತೆ ಆಗ್ತಾ ಇದೆಯಾ ಶ್ರೀರಾಮುಲು ಅವರೇ? ಸದ್ಯಕ್ಕೆ ನಿಮ್ಗೆ ಗೊತ್ತಿರಬೇಕು, ನಮ್ಗೆ ಟೋಟಲ್ ಆಗಿ ಅಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ಲಾರ್ದಂತ ನೋಡ್ಕೋಬೇಕಂದೇಳಿ ಆಲ್ರೆಡಿ ವೆಂಟಿಲೇಟರ್ಸ್ ಕೂಡ ನಿನ್ನೆ ಟಾಸ್ಕ್ ಫೋರ್ಸ್ ಅಲ್ಲಿ ಚರ್ಚೆ ಆದಂತ ಟೈಮಲ್ಲಿ ವೆಂಟಿಲೇಟರ್ಸ್ ಕೂಡ ವ್ಯವಸ್ಥೆ ಆಗ್ಬೇಕನ್ನಂತ ತೀರ್ಮಾನವನ್ನು ತಗೊಂಡಿದ್ವಿ. ಯಾಕೆ ಅಂತ ಅಂದ್ರೆ ಸೈಂಟ್ ಮಾರ್ತಾಸ್ ಹಾಸ್ಪಿಟಲ್ ನಲ್ಲಿ ಓರ್ವ ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ, ಅವ್ರನ್ನ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕಳಿಸ್ಕೊಡಕ್ ಕಾರಣ ಸಾಧ್ಯ ಆಗ್ತಿಲ್ಲ, ಯಾಕಂತಂದ್ರೆ ವೆಂಟಿಲೇಟರ್ ಇಲ್ಲ ಅಂತ ಹೇಳ್ತಾ ಇದಾರಂತೆ. ಹಾಗಾದ್ರೆ ವೆಂಟಿಲೇಟರ್ ಅವಶ್ಯಕತೆ ಬರುವಂತ ಬಹಳ ಪೇಷಂಟ್ಸ್ ಗಳು ಬರ್ತಾರೆ, ಅವರಿಗೆ ಏನ್ ವ್ಯವಸ್ಥೆ ಮಾಡ್ತೀರಾ ಹಾಗಾದ್ರೆ? ನಮಗೆ ಎಂತ ಪರಿಸ್ಥಿತಿಯಲ್ಲೂ ಕೂಡ ವೆಂಟಿಲೇಟರ್ ತೊಂದರೆ ಆಗೋ ಪ್ರಶ್ನೆ ಇಲ್ಲ. ಆಲ್ರೆಡಿ ನಿನ್ನೆ ಕೂಡ ಡಿಸ್ಕಷನ್ ಮಾಡಿದ್ವಿ, ವೆಂಟಿಲೇಟರ್ ವ್ಯವಸ್ಥೆ ಮಾಡಕ್ಕೆ ಇವತ್ತೇ ನಿರ್ಣಯ ತಗೊಂತಾ ಇದೀವಿ. ಓಕೆ. ಸಾರಿ ಏನ್ ಹೇಳಿದ್ರಲ್ಲ ಶ್ರೀರಾಮುಲು ಅವರೇ? ಆಲ್ರೆಡಿ ನಿನ್ನೆ ಕೂಡ ಇದ್ರ ಬಗ್ಗೆ ಚರ್ಚೆಗೆ ಬಂದಿತ್ತು ವೆಂಟಿಲೇಟರ್ಸ್ ವಿಚಾರದಲ್ಲಿ. ಹೌದು. ಆಲ್ರೆಡಿ ನಾವು ವೆಂಟಿಲೇಟರ್ಸ್ ಏನಿದೆ ಆಲ್ರೆಡಿ ನಾವು ಅದಕ್ಕೆ ಫೆಸಿಲಿಟಿ ಮಾಡ್ಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ವಿ. ಅದಕ್ಕೋಸ್ಕರ ನಿನ್ನೆ ಚರ್ಚೆ ಪ್ರಕಾರ ಇವತ್ತು ನಾಳೆ ಒಳಗಡೆ ಎಲ್ಲಾ ವೆಂಟಿಲೇಟರ್ಸ್ ಫಿಕ್ಸ್ ಆಗಿ ವೆಂಟಿಲೇಟರ್ಸ್ ರನ್ ಆಗ್ಬೇಕನ್ನೋ ತೀರ್ಮಾನವನ್ನು ತಗೊಂಡಿದ್ವಿ. ಓಕೆ. ಓಕೆ ಶ್ರೀರಾಮುಲು, ಇನ್ನೊಂದು ವಿಚಾರ, ಇದ್ರ ವಿಚಾರವಾಗಿ ನಾನು ಬರ್ತೀನಿ ಈಗ ಸಭೆ ವಿಚಾರವಾಗಿ. ಈಗ ಬಹುತೇಕ ಅವ್ರು ಫಿಕ್ಸ್ ಮಾಡಿದಂತ ದರ ಅಥವಾ ಈಗ ಫೆನಾ ಆಗಿರಬಹುದು ಜೊತೆಗೆ IMA ಇವ್ರು ಫಿಕ್ಸ್ ಮಾಡಿದಂತ ದರಕ್ಕೆ ಈಗ ಸಂಪೂರ್ಣ ಒಪ್ಪಿಗೆನ ಸರ್ಕಾರದ್ದು ಅಥವಾ ಅದರಲ್ಲಿ ಏನಾದ್ರು ಚರ್ಚೆ ಆಯ್ತಾ? ಇಲ್ಲ, ನಾನು ಕೆಲವೊಂದು ವಿಚಾರಗಳನ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಏನ್ ವಿಚಾರ ಅಂತ ಹೇಳಿದ್ರೆ, ಕೆಲವೊಂದು ರಾಜ್ಯಗಳಲ್ಲಿ ಈ ರೀತಿ ಏನಿದೆನೋ ಟೋಟಲ್ ಆಗಿ ಪ್ಯಾಕೇಜ್ ಆಗಿ ಕೊಟ್ಬಿಡೋಣ. ಒಂದು ಪ್ಯಾಕೇಜ್ ಅಂದ್ರೆ ಎಲ್ಲಾ ಕೂಡ ನಾವೇ ಕೊಡಂಗ, ಟೋಟಲ್ ಆಗಿ ಅವರೇ ಇಟ್ಕೊಂಡಂಗ. ನಾವ್ ಯಾರು ಕೂಡ APL BPL ಯಾವ್ದು ಮಾಡೋದ್ ಬೇಕಾಗಿಲ್ಲ. ಇದ್ರಲ್ಲಿ ಯಾವ್ದೇ ಜಾತಿ BPL APL ಏನು ನೋಡೋದ್ ಬೇಕಾಗಿಲ್ಲ. ಎಲ್ಲರಿಗೆ ಸೈಮಲ್ಟೇನಿಯಸ್ ಇಡೀ ರಾಜ್ಯದಲ್ಲಿ ಎಲ್ಲಾ ಆಸ್ಪತ್ರೆಗಳಿಗೆ ಒಂದು ನಮ್ಮ ಆಯುಷ್ಮಾನ್ ಭವನದಲ್ಲಿ NPNL ಆದಂತ ಆಸ್ಪತ್ರೆಗಳು ಕೆಲವೊಂದು ಇದಾವ. NPNL ಆಗ್ಲಾರ್ದಂತ ಆಸ್ಪತ್ರೆಗಳು ಇದ್ರಲ್ಲಿ ತಗೋಬೇಕನ್ನಂತದ್ದು ಅವರು ವಿಲ್ಲಿಂಗ್ನೆಸ್ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಕೋವಿಡ್ ಸಲುವಾಗಿ ನಾವೆಲ್ಲ ಕೂಡ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತೇಳಿ ವಿಲ್ಲಿಂಗ್ ಕೊಟ್ಟಿದ್ದಾರೆ. ಹಂಗಾಗಿ ಎಲ್ಲಾ ರೀತಿಯಲ್ಲಿ ಕೂಡ ನಾವು ತಗೊಂಡು ವ್ಯವಸ್ಥೆ ಮಾಡಂತ ಕೆಲಸ ಮಾಡಿಕೊಡ್ತೀವಿ. ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ. ಶೀಘ್ರದಲ್ಲೇ, ಅತಿ ಶೀಘ್ರದಲ್ಲೇ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ತಗೊಂತೀವಿ. ಓಕೆ ಸರ್, ಇನ್ನೊಂದು ವಿಚಾರ, ಈಗ ಬೇರೆ ಬೇರೆ ಸ್ಕೀಮ್ಗಳಿದೆ, ಅದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೇನ ವ್ಯವಸ್ಥೆಗಳು, ಆಮೇಲೆ ಆಯುಷ್ಮಾನ್ ಭಾರತ್ ನೀವು ಹೇಳ್ದಂಗೆ. ಈಗ ಈ ತರದ ಯಾವುದೇ ಯೋಜನೆ ಇಲ್ಲದೆ ಇರುವಂತ APL ಕಾರ್ಡ್ ಹೋಲ್ಡರಿಗೂ ಕೂಡ ಇದು ಅನ್ವಯ ಆಗುತ್ತಲ್ವಾ? APL BPL APL ಇಲ್ಲಿದ್ದಂತವ್ರು ಕೂಡ ಅನ್ವಯ ಆಗುತ್ತೆ. ಯಾರೇ ಈಗ ಏನು ಮಧ್ಯಮ ವರ್ಗದವ್ರು ಹೋಗಿ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರು ಕೂಡ ಈ ದರವನ್ನ ಸರ್ಕಾರನೇ ಭರಿಸುತ್ತೆ, ಅವ್ರು ಭರಿಸಬೇಕಂತ ಅನಿವಾರ್ಯತೆ ಇಲ್ಲ, ಸರ್ಕಾರನೇ ಭರಿಸುವಂತ ಕೆಲಸ ಮಾಡಿದ್ವಿ. ಓಕೆ. ಈಗ ವೆಂಟಿಲೇಟರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ನಾವು ಗಮನಿಸಿದಾಗ 10,000 ರೂಪಾಯಿ ಅನ್ನುವಂತ ಚಾರ್ಜ್ ಅನ್ನ ನೋಡಿದ್ವಿ. ಬಟ್ ಈಗ ಅಲ್ಟಿಮೇಟ್ ಆಗಿ 12,000 ನಿಗದಿ ಆಗಿದೆ ಅನ್ನೋದನ್ನು ನಾವು ಕೇಳ್ಪಡ್ತಾ ಇದ್ವಿ. ಅದ್ರಲ್ಲಿ ಏನಾದ್ರು ಸಮಸ್ಯೆ ಆಗಿತ್ತಾ? ಹೇಗೆ, ಎಷ್ಟು ವೆಂಟಿಲೇಟರ್ ಗಳ ಲಭ್ಯತೆ ಈಗ ನಂತರ ಆಗುತ್ತೆ ಈ ಖಾಸಗಿ ಆಸ್ಪತ್ರೆಗಳು ಒಳಗೂಡೋ ಕಾರಣದಿಂದಾಗಿ? ಅಲ್ಲ, ನಮಗೆ ಟೋಟಲ್ ಆಗಿ ಸುಮಾರಾಗಿ ನನ್ನ ಹತ್ರ ಈಗಿನ ನಿನ್ನೆ ಮೊನ್ನೆ ಒಂದು ಲೇಟೆಸ್ಟ್ ಡೆವಲಪ್ಮೆಂಟ್ ಆಗಿದೆ, ಅದ್ರ ಬಗ್ಗೆ ನನಗಿಲ್ಲ. ನಮ್ಗೆ ಸದ್ಯಕ್ಕಂತೂ ನಮ್ಗೆ ಒಂದು 30-40,000 ಹತ್ರ ನಮ್ ಪ್ರೈವೇಟ್ ಇಲ್ಲ, ಸಾರಿ 12,500 ಎಷ್ಟೋ ಇದೆ. ಅದ್ರ ಬಗ್ಗೆ ನಾನು ಇವಾಗ ಒಂದು 5 ನಿಮಿಷ ಒಳಗೆ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೀನಿ ಎಷ್ಟಿದೆ ಒಂದು. ಓಕೆ ಸರ್, ಇನ್ನೊಂದು ವಿಚಾರ, ಈಗ ಆಲ್ರೆಡಿ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲವರು ಚಿಕಿತ್ಸೆ ಪಡಿತಾ ಇದ್ದಾರೆ ಈ ಕೊರೋನಾಗೆ ಸಂಬಂಧಪಟ್ಟಂತೆ. ಯಾಕಂತಾನೆ ಅವರಿಗೆ ಈಗ ವಿಕ್ಟೋರಿಯಾ ಹಾಸ್ಪಿಟಲ್ ಕಳ್ಸ್ಕೊಡಕ್ ಸಾಧ್ಯ ಆಗ್ತಾ ಇಲ್ಲ, ಬೆಂಗಳೂರು ವಿಚಾರವಾಗಿ ನಾವು ಹೇಳೋದು. ಈಗ ಅವರು ಕೂಡ ಈ ಸ್ಕೀಮ್ ನ ಅಡಿ ಬರ್ತಾರ ಅಥವಾ ಅವ್ರು ಪೇ ಮಾಡ್ಬೇಕಾಗುತ್ತಾ, ಹೇಗೆ?
ಇಲ್ಲ, ನಾವು ನಾಳೆ ಸಚಿವ ಸಂಪುಟದಲ್ಲಿ ನಿರ್ಧಾರ ತಗೊಂಡ ನಂತರ ಹಾ ಆ ಕ್ಷಣದಿಂದ ಒಂದು ತೀರ್ಮಾನ ಆಗುತ್ತೆ. ಯಾಕಂದ್ರೆ ಇದ್ದಂತ ಪೇಷಂಟ್ಸ್ ಕೂಡ ಕನ್ಸಿಡರ್ ಮಾಡ್ಬೇಕಂತೇಳಿ ನಿನ್ನೆ ಚರ್ಚೆ ಮಾಡಿದ್ವಿ. ಓಕೆ, ಎಲ್ಲವನ್ನು ಸಮಗ್ರವಾಗಿ ನಾಳೆ ಚರ್ಚೆ ಕೂಡ ಮಾಡ್ತೀನಿ. ಈಗ ಆಲ್ರೆಡಿ ಚಿಕಿತ್ಸೆ ಪಡಿತಾ ಇರುವಂತ ಪೇಷಂಟ್ಸ್ ಗಳಿಗೆ ಇದು ಅನ್ವಯ ಆಗಲ್ವಾ ಹಾಗಾದ್ರೆ? ಅಲ್ಲ, ಅದನ್ನು ಚರ್ಚೆ ಮಾಡ್ತೇನೆ, ಅದನ್ನು ಕ್ಯಾಬಿನೆಟ್ ಅಲ್ಲಿ ಅದನ್ನು ಕೂಡ ಚರ್ಚೆ ಮಾಡ್ತೇನೆ. ಯಾಕಂತಂದ್ರೆ ಶ್ರೀರಾಮುಲು ಅವರೇ, ಈಗ ಹಲವಾರು ಹಾಸ್ಪಿಟಲ್ಗಳಲ್ಲಿ ನಾನು ಮೊದಲೇ ಹೇಳ್ದಂಗೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕಳ್ಸ್ಕೊಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ಬೆಡ್ ಇಲ್ಲ ಅಂತ ಹೇಳ್ತಾ ಇದಾರಂತೆ. ಹೀಗಾಗಿ ನೀವೀಗ ಇದು ಸಚಿವ ಸಂಪುಟ ಸಭೆ ಸಂದರ್ಭದಲ್ಲಿ ಅಧಿಕೃತ ಅಂತ ನಿರ್ಧಾರ ಪ್ರಕಟ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ. ಇನ್ನು ಯಾವಾಗ ಸಭೆ ಏನು ಅನ್ನೋದು ಕ್ಲಾರಿಟಿ ಇಲ್ಲ. ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಎದಕ್ಕೋಸ್ಕರ ಬೆಡ್ಸ್ ಇಲ್ಲ ಅಂತ ಹೇಳ್ತಿದ್ರೆ ಎ ಸಿಂಪ್ಟಮೆಟಿಕ್ ಕೇಸ್, ರೈಟ್? ಎ ಸಿಂಪ್ಟಮೆಟಿಕ್ ಕೇಸ್ ಅಲ್ಲ, ವೆಂಟಿಲೇಟರ್ ಗೆ ಪ್ರಮುಖವಾಗಿ ಅಲ್ಲ ನಾನು ಹೇಳ್ತೀನಿ, ಎ ಸಿಂಪ್ಟಮೆಟಿಕ್ ಕೇಸಸ್ ಎಲ್ಲ ಕೂಡ ಅಡ್ಮಿಟ್ ಮಾಡ್ಕೊಂತೀವಿ. ಎ ಸಿಂಪ್ಟಮೆಟಿಕ್ ಕೇಸಸ್ ಎಲ್ಲ ಕೂಡ ಇವಾಗ ಇದಕ್ ಬರ್ಬೇಕಂತ ಹೇಳಿ ತೀರ್ಮಾನ ತಗೊಂಡ್ವಿ. ಯಾವ್ದು ನಮ್ಮ ಇವು ಸೆಂಟರ್ಸ್ ಇದಾವ, ನಮಗೆ ಕ್ವಾರಂಟೈನ್ ಸೆಂಟರ್ಸ್ ಇದಾವ, ಆ ಸೆಂಟರ್ಸ್ ಕಳ್ಸಿಕೊಡ್ತೀವಿ. ಬೇರೆವೆಲ್ಲ ಕೂಡ ಅಡ್ಮಿಟ್ ಮಾಡ್ಕೊಂಡು ವೆಂಟಿಲೇಟರ್ ವಿಚಾರ ಬಂದಂತ ಟೈಮಲ್ಲಿ ನನಗೆ ಇವಾಗ ಇರೋಂತ ಮಾಹಿತಿ ಕೆಲವೊಂದಿದೆ. ನಾನ್ ಬೇಕಾದ್ರೆ ಒಂದು 10 ನಿಮಿಷ ನಂತರ ಎಷ್ಟು ವೆಂಟಿಲೇಟರ್ಸ್ ಇದಾವೆ ಏನಿದೆ ಕರೆಕ್ಟ್ ಆಗಿ ತಿಳಿಸ್ತೀನಿ. ಯಾಕಂತ ಅಂದ್ರೆ ಈಗ ಖಾಸಗಿ ಹಾಸ್ಪಿಟಲ್ ನಲ್ಲಿ ವೆಂಟಿಲೇಟರ್ ನಲ್ಲಿ ಈಗ ಚಿಕಿತ್ಸೆ ಪಡ್ಕೊಳ್ತಾ ಇದಾರಲ್ಲ, ಅವರಿಗೆಲ್ಲ ಆ ವೆಚ್ಚವನ್ನ ಭರಿಸೋಕ್ ಆಗಲ್ಲ. ಶ್ರೀರಾಮುಲು 28,000 ರೂಪಾಯಿ ಹೇಳ್ತಾ ಇದಾರಂತೆ ಒಂದು ದಿನಕ್ಕೆ. ಈಗ ಆಲ್ರೆಡಿ ಅವ್ರು ವೆಂಟಿಲೇಟರ್ ನಲ್ಲಿ ಬಳಸ್ತಾ ಇದ್ದಾರೆ, ಕಾರಣ ಅಂತಂದ್ರೆ ವಿಕ್ಟೋರಿಯಾಕ್ ಹೋಗಕ್ ಆಗ್ತಾ ಇಲ್ಲ. ಅಲ್ಲಿ ಎಷ್ಟು ಮಾಡಿದ್ರು ಕೂಡ ನಾವು ಸರ್ಕಾರ ಒಂದೊಂದು ರೇಟ್ ಫಿಕ್ಸ್ ಮಾಡುತ್ತಲ್ಲ, ಅವ್ರ ಅಸೋಸಿಯೇಷನ್ ಹತ್ರ ತಿಳ್ಕೊಂಡೇ ಒಂದು ರೇಟ್ ಫಿಕ್ಸ್ ಮಾಡ್ತಾ ಇದೀವಿ. ಅದು ಬಂದಂತ ಟೈಮಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಇದು. ಹೌದು, ಅದಕ್ಕೆ ಕೇಳ್ತಿರೋದು, ಈಗ ಯಾವಾಗಿಂದ ಬರ್ಬೋದು ಅನ್ನೋದು ಕ್ಲಾರಿಟಿ ನಿಮ್ಗೂ ಸರಿಯಾಗಿಲ್ಲ. ಇದು ಇನ್ನೂ ಕ್ಯಾಬಿನೆಟ್ ಮೀಟಿಂಗ್ ಆಗ್ಬೇಕು ಅಂತ ಹೇಳ್ತಿದ್ದೀರಾ, ಬಟ್ ಅದಕ್ಕಿಂತ ಮುನ್ನ ಈಗ ಚಿಕಿತ್ಸೆ ಪಡಿತಾ ಇರೋರ್ ಕತೆ ಏನ್ ಹಾಗಾದ್ರೆ? ಅಲ್ಲ, ಸಿಎಂ ಜೊತೆಲಿ ಚರ್ಚೆ ಮಾಡ್ತಾ ಇದ್ವಿ. ಯಾರು ಇವಾಗ ಇದಕ್ಕಿಂತ ಮುಂಚೆ ಅಡ್ಮಿಟ್ ಆಗಿದ್ರು ಅವ್ರಿಗೆ ಕೂಡ ಇದು ಅನ್ವಯಿಸ್ಬೇಕು, ಇಲ್ಲ ಅಂದ್ರೆ ಇವಾಗ ಯಾರನ್ನ ನಾ ಕ್ಯಾಬಿನೆಟ್ ನಿರ್ಧಾರ ತಗೊಂಡ ನಂತರ ಇದ್ರನ್ನ ಅನ್ವಯಿಸ್ಬೇಕನ್ನಂತ ವಿಚಾರದ ಬಗ್ಗೆ ನಾಳೆ ಚರ್ಚೆ ಮಾಡ್ತೀವಿ. ಯಾರು ಕೂಡ ಯಾವ್ದೇ ಆತಂಕಕ್ಕೆ ಒಳಗಾಗೋದ್ ಬೇಕಲ್ಲ, ಸರ್ಕಾರ ಅವ್ರ ಜೊತೆಲಿದೆ. ಯಾಕಂದ್ರೆ ಈಗ ತುರ್ತಾಗಿ ವೆಂಟಿಲೇಟರ್ ವ್ಯವಸ್ಥೆ ಆಗ್ಬೇಕಾಗಿರುವಂತ ಕಾರಣದಿಂದಾಗಿ ನೀವು ಕೂಡ ತುರ್ತಾಗಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದು ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡ್ಕೊಂಡು ಈಗ ನಿರ್ಧಾರಕ್ಕೆ ಬರೋಕ್ ಆಗಲ್ವಾ ಶ್ರೀರಾಮುಲು? ಇಲ್ಲ, ಇಮಿಡಿಯೇಟ್ ಆಗಿ ಆಲ್ರೆಡಿ ಚರ್ಚೆ ಮಾಡಿದ್ವಿ, ಇಮಿಡಿಯೇಟ್ ಆಗಿ ನಿರ್ಧಾರಕ್ಕೆ ಬರ್ತಾ ಇದೀವಿ. ಅದು ಯಾಕಂತಂದ್ರೆ ನೀವು ನಮ್ ಜೊತೆ ಮಾತಾಡಿದ್ದು ಹಿಂದೆ ನಾವು TV9 ನಲ್ಲಿ ಒಂದು ಇದಕ್ಕೆ ಸಂಬಂಧಪಟ್ಟ ಒಂದು ಅಭಿಯಾನವನ್ನ ಮಾಡಿದ್ವಿ 6ನೇ ತಾರೀಕು ಶ್ರೀರಾಮುಲು ಅವರೇ, ಇದೇ ತಿಂಗಳ 6ನೇ ತಾರೀಕು. ಇವತ್ತು ಹೆಚ್ಚು ಕಡಿಮೆ 19ನೇ ತಾರೀಕು, 13 ದಿನ ಆಯ್ತು. ನೀವು ಅವತ್ತು 6ನೇ ತಾರೀಕು ಹೇಳಿದ್ರಿ, ಸಂಜೆ ಒಳಗೆ ಫಿಕ್ಸ್ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರಿ. ಅಂದ್ರೆ ಅವತ್ತು 13 ದಿನ ಆಯ್ತು ಶ್ರೀರಾಮುಲು ಅವರೇ. ಇನ್ನೂ ಕ್ಯಾಬಿನೆಟ್ ಮೀಟಿಂಗ್, ಇನ್ನೂ ಅಲ್ಲಿ ಡಿಸಿಷನ್ ಅಂತ ಅಂದ್ರೆ ನೀವು ಹೇಳೋ ಲೆಕ್ಕದಲ್ಲಿ ಇನ್ನೂ 4-5 ದಿವಸ ಆಗ್ಬೋದು. ಇನ್ನೂ ಸಮಸ್ಯೆ ಜಾಸ್ತಿನೇ ಅಲ್ವಾ ಇದು ಬಿಗಡಾಯಿಸ್ತಾ ಹೋಗೋದು? ಒಂದು ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ, ಈ ರೇಟ್ ಫಿಕ್ಸೇಷನ್ ದಲ್ಲಿ ನಾವ್ ಯಾವತ್ತಿದ್ರು ಕೂಡ ಜನರ ಪರ ಹಿತದೃಷ್ಟಿಯನ್ನೇ ನೋಡ್ಬೇಕು. ನಮ್ಗೆ ಇಂಪಾರ್ಟೆಂಟ್ ಸಾರ್ವಜನಿಕರು, ಜನರು, ಅವ್ರನ್ನ ಹಿತದೃಷ್ಟಿಯಿಂದ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಗೆ ಇದ್ದಂತ ವ್ಯವಸ್ಥೆಯಲ್ಲಿ ಸಾಕಷ್ಟು ಜನರು ನಮ್ಮಲ್ಲಿ ಆಸ್ಪತ್ರೆದಲ್ಲೇ ಉಳಿಸ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾ ಇದ್ವಿ. ನಮಗ್ ಗೊತ್ತಿಲ್ಲಾರಂತ ಕೆಲವು ಮಂದಿ ಖಾಸಗಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆದಂತ ಟೈಮ್ಲಿ ಚಾರ್ಜಸ್ ಜಾಸ್ತಿ ಆಗ್ತಾರೆ ಅಂತ ಹೇಳಿ ನಮ್ ಗಮನಕ್ಕೆ ಬಂದ ನಂತರ ಅವ್ರು ನಮ್ಗೆ ಅಪ್ರೋಚ್ ಮಾಡಿ ಅವ್ರ ಹತ್ರ ನಾವು ಅಸೋಸಿಯೇಷನ್ ಅವ್ರ ಹತ್ರ ಮಾತಾಡಿ ಅವ್ರನ್ನ ರೇಟ್ ಕೊಟ್ಟ ನಂತರ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಏನ್ ರೇಟ್ ಕೊಡ್ತಾರೆ ಅದೆಲ್ಲ ಕೂಡ ತಿಳ್ಕೊಂಡು ನಾವು ಸದ್ಯಕ್ಕಂತ ಯಾವ್ದೇ ರೀತಿಯಲ್ಲಿ ಕೂಡ ಜನರಿಗೆ ತೊಂದರೆ ಆಗ್ಲಾರ್ದಂತ ನೋಡ್ಕೊಂತೀವಿ. ಅಕಸ್ಮಿತವಾಗಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರೆ ಅವ್ರು ಅಡ್ಮಿಟ್ ಆಗ್ಲಿ, ಯಾವ್ದೇ ತೊಂದರೆ ಇಲ್ಲ. ಅಲ್ಲಿ ವೆಂಟಿಲೇಟರ್ ವಿಚಾರ ಆಗಿರ್ಬೋದು, ಏನೇ ವಿಚಾರ ಆಗಿರ್ಬೋದು, ಅದು ಟೇಕ್ ಕೇರ್ ಮಾಡ್ತೀವಿ ಅದ್ರ ಬಗ್ಗೆ. ಅಲ್ಲ, ಯಾಕಂದ್ರೆ ಅವ್ರಿಗೊಂದು ಕ್ಲಾರಿಟಿ ಸಿಕ್ಬಿಟ್ರೆ ಈಗ ವೆಂಟಿಲೇಟರ್ ಪ್ರೈವೇಟ್ ಹಾಸ್ಪಿಟಲ್ ಅವರು ಚಿಕಿತ್ಸೆ ಮುಂದುವರಿಸ್ತಾರೆ ಶ್ರೀರಾಮುಲು ಅವರ. ಇಲ್ಲ ಅಂತಂದ್ರೆ ಈಗ ಕೆಲವರು ಹೇಳ್ತಾ ಇದಾರಂತೆ ನೀವು ಕರ್ಕೊಂಡು ಹೋಗ್ಬಿಡಿ, ನಮ್ಗೆ ಆಗಲ್ಲ ಇಲ್ಲಿ ಅಂತ ಹೇಳ್ಕೊಂಡು. ಈ ತರ ಸಮಸ್ಯೆ ಆಗ್ಬಾರ್ದಲ್ಲ, ಅವ್ರಿಗೊಂದು ಕ್ಲಾರಿಟಿ ಬೇಕು. ಸರ್ಕಾರ ದುಡ್ಡನ್ನ ಈಗಲೂ ಕೂಡ ಕೊಡುತ್ತಾ ಈಗ ಕ್ಯಾಬಿನೆಟ್ ಮೀಟಿಂಗ್ ಆಗಕ್ಕಿಂತ ಮುಂಚೆ? ತಕ್ಷಣ ನಾನು ಪ್ರೈವೇಟ್ ಅಸೋಸಿಯೇಷನ್ ಅವರು ನಮ್ ಕಡೆ ಜೊತೆ ಸಂಪರ್ಕದಲ್ಲಿದ್ದಾರ, ಅವ್ರಿಗೆ ಸೂಚನೆ ಕೊಡ್ತೀನಿ. ದಯವಿಟ್ಟು ಯಾರ್ಯಾರು ನಿಮ್ಮ ಹತ್ರ ವೆಂಟಿಲೇಟರ್ಸ್ ಅಲ್ಲಿ ಇದಾರೆ ಅವ್ರನ್ನ ಅಲ್ಲೇ ಉಳಿಸ್ಕೊಳ್ರಿ. ಈ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ನಾವು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀನಿ. ದಯವಿಟ್ಟು ಯಾರನ್ನ ತೊಂದರೆ ಮಾಡಿ ವೆಂಟಿಲೇಟರ್ ಖರ್ಚಾಗಿದ್ದಿದೆ ನೀವು ಹೋಗ್ರಿ, ಹೊರಗಡೆ ಹೋಗ್ರಿ, ಇಲ್ಲಿ ವಾಪಸ್ ಹೊರಟೋಗ್ರಿ ಅನ್ನಂತ ಮಾತು ಬೇಡ. ಈಗ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಾನು ಅಪೀಲ್ ಮಾಡ್ತೀನಿ. ಯಾಕಂತಂದ್ರೆ ಅಲ್ಟಿಮೇಟ್ ಆಗಿ ಪಾಪ ಅವ್ರ ಜನರಿಗೆ ಏನ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವತ್ತು ನಮ್ ಜೊತೆನೂ ಕೂಡ ಕೆಲ ಪೇಷಂಟ್ ಗಳ ಮಕ್ಕಳೆಲ್ಲ ಮಾತನಾಡ್ತಾ ಇದ್ರು. 1,28,000 ರೂಪಾಯಿ ಬಿಲ್ ಆಗಿದೆಯಂತೆ, 50% ಇನ್ಶೂರೆನ್ಸ್ ಕ್ಲೈಮ್ ಆಗ್ಬೋದು, ಇನ್ನೊಂದು 64,000 ರೂಪಾಯಿ ಕಟ್ಟಿ ಅಂತ ಹೇಳ್ತಾರಂತೆ. 5,000 ರೂಪಾಯಿ ಬಿಟ್ರೆ ಅಂತ ದುಡ್ಡೇ ಇಲ್ಲ ಅಂತ. ಇದೊಂದು ಕೇಸ್ ಅಷ್ಟೇ ನಾನು ಹೇಳ್ತಿರೋದು. ಈ ತರದ 16 ಕೇಸ್ ಇದೆ. ಪ್ರೈವೇಟ್ ಅಸೋಸಿಯೇಷನ್ ಅನ್ನ ಅಪೀಲ್ ಮಾಡ್ತೀನಿ, ನಿಮ್ ಮೂಲಕಲ್ಲಿ ನಾನು ಅಪೀಲ್ ಮಾಡ್ತೀನಿ. ದಯವಿಟ್ಟು ಅಂತ ಬಡವ್ರು ಯಾರನ್ನ ಇದ್ರೆ ದಯವಿಟ್ಟು ಯಾರು ಕೂಡ ವೆಂಟಿಲೇಟರ್ ಇದ್ದಂತವ್ರು ವೆಂಟಿಲೇಟರ್ ಕೊಡ್ಬೇಕಂತವ್ರನ್ನ ಯಾವ್ದೇ ರೀತಿ ತೊಂದರೆ ಆಗ್ಲಾರ್ದಂತ ತಾನು ನೋಡ್ಕೊಳ್ರಿ. ನಿಮ್ಗೇನು ಅದು ಸರ್ಕಾರದ ಏನು ಹಣವನ್ನು ಕೊಡಿಸ್ಬೇಕಾಗುತ್ತೋ, ಇಲ್ಲ ಸರ್ಕಾರ ಏನನ್ನ ರೇಟ್ ಫಿಕ್ಸೇಷನ್ ಮಾಡುತ್ತೋ ಅದರಲ್ಲಿ ನಿಮ್ಗೆ ಸಂಪೂರ್ಣವಾದಂತ ಸಹಕಾರವನ್ನು ಮಾಡಿಕೊಡ್ತೀನಿ. ಓಕೆ, ಅಲ್ಲಿಗೆ ಒಂದು ಅಶ್ಯೂರೆನ್ಸ್ ನಿಮ್ ಕಡೆಯಿಂದ ಇದೆ. ಸದ್ಯದ ಮಟ್ಟಿಗೆ ಅವರೆಲ್ಲ ಅಲ್ಲಿನ ಡಿಸ್ಚಾರ್ಜ್ ಆಗಿ ವಿಕ್ಟೋರಿಯಾಗೆ ಅಂತ ಕಳ್ಸ್ಕೊಡೋ ಪ್ರಯತ್ನ ಬೇಡ, ನಿಮ್ಮಲ್ಲೇ ಇಟ್ಕೊಂಡು ಚಿಕಿತ್ಸೆ ಮಾಡಿ ಅಂತ ನೀವು ಈ ಮುಖೇನವಾಗಿ ಒಂದು ಭರವಸೆ ಕೊಡ್ತಾ ಇದ್ದೀರಲ್ವಾ? ನಾನು ಭರವಸೆ ನಾನು ಅದು ಅಪೀಲ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಥ್ಯಾಂಕ್ ಯು ಶ್ರೀರಾಮುಲು ಅವರೇ, TV9 ಜೊತೆ ಮಾತನಾಡಿದ್ದಕ್ಕಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಈಗ ಆಲ್ರೆಡಿ ಏನಾದ್ರೂ
ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರೆ ಅವರನ್ನ ವಿಕ್ಟೋರಿಯಾಗೆ ಕಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಧಾವಂತ ಬೇಡ. ಅಲ್ಲಿ ಅವಕಾಶ ಇದ್ರೆ ಕಳಿಸ್ಕೊಡಿ, ಇಲ್ಲ ಅಂತಂದ್ರೆ ಅಲ್ಲೇ ನೀವು ಚಿಕಿತ್ಸೆಯನ್ನ ಕೊಡಿ. ಚಿಕಿತ್ಸಾ ವೆಚ್ಚವನ್ನ ಭರಿಸುವಂತ ನಿಟ್ಟಿನಲ್ಲಿ ಸರ್ಕಾರ ನಾವು ಖಂಡಿತ ಇದ್ರ ಬಗ್ಗೆ ನಾವು ನಿರ್ಧಾರಕ್ಕೆ ಬರ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ರೂವಲ್ ಪಡೆಯುವಂತ ನಿಟ್ಟಿನಲ್ಲೂ ಕೂಡ ನಾವು ಸಿದ್ಧ ಆಗಿದ್ವಿ ಅನ್ನುವಂತ ಹೇಳ್ತಾರೆ. ಬಟ್ ಇನ್ನೊಂದು ವಿಚಾರ ಅಂತಂದ್ರೆ ಸರ್ಕಾರಕ್ಕೆ ಈಗಲೂ ಕೂಡ ಕ್ಲಾರಿಟಿ ಇದ್ದಂಗಿಲ್ಲ. ಕ್ಯಾಬಿನೆಟ್ ಮೀಟಿಂಗ್ ಯಾವಾಗ ಆಗುತ್ತೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ನೀವು ತುರ್ತಾಗಿ ಏನಾದ್ರು ಕರಿತೀರಾ ಅಂತ ಅಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಣ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.